ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರುವ ಸೂಚನೆ ಕೊಟ್ಟ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಮನೆಗೆ ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗರಿಗೆದರಿದ ರಾಜಕೀಯ. ಅಂತೂ ಇಂತೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಹರಾಜು ಮುಗಿದ ತಿಂಗಳುಗಳೇ ಕಳೆದ ನಂತರ ಖಾಲಿ ಮಾಡಿಸುವ ಯತ್ನ ಮಾಡಿದ ಅಧಿಕಾರಿಗಳು. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾ, ಇಲ್ಲ ಖಾಲಿ ಮಾಡಿಸಲಿದ್ದಾರಾ ಎಂಬುದು ಜನರ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ 3 ದಿನಗಳ ಕಾಲ ಹೋಮ್ ಎಕ್ಸ್ಪೋ. ಇಂದು ಎಕ್ಸ್ಪೋಗೆ ಚಾಲನೆ ನೀಡಿದ ಗಣ್ಯರು. ಕನ್ಸಲ್ಟಿಂಗ್, ಸಿವಿಲ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ನಿಂದ ಮನೆ ನಿರ್ಮಿಸುವವರಿಗೆ ಸಲಹೆ ಸೂಚನೆ, ಇದರ ಸದುಪಯೋಗಕ್ಕೆ ಕರೆ. ಕಿಡಿಗೇಡಿಗಳು ಕಾಡು ಹಂದಿಗೆ ಹಾಕಿದ್ದ ಉರುಳಿಗೆ ಬಿದ್ದು ಚಿರತೆ ಸಾವು. ಉರುಳಿಗೆ ಸಿಲುಕಿ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿರುವ ಚಿರತೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಫಾಲ್ಸ್ ರಸ್ತೆಯಲ್ಲಿ ದುರಂತ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ರಾಜಕೀಯ ವಲಯದಲ್ಲಿ ಮತ್ತೆ ಸಂಚಲನ ಮೂಡಿಸಿದೆ. ಮಾಜಿ ಶಾಸಕ ಬಚ್ಚೇಗೌಡರ ರಾಜಕೀಯ ನಡೆ ಈಗ ಭಾರೀ ಚರ್ಚೆಗೆ ಕಾರಣವಾಗ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿರುವ ಬಚ್ಚೇಗೌಡರ ವೈಮನಸ್ಸು ಮತ್ತೆ ಜೆಡಿಎಸ್ ಕಡೆ ಸೆಳೆಯುತ್ತಾ ಎಂಬ ಪ್ರಶ್ನೆಗಳು ಮೂಡಿದ್ದು, ಮಾಜಿ ವಿಧಾನಸಭೆ ಉಪಾಧ್ಯಕ್ಷರು ಹಾಗೂ ಜಿಲ್ಲೆ ಜೆಡಿಎಸ್ ಮುಖಂಡರು ಬಚ್ಚೇಗೌಡರ ಮನೆಗೆ ಭೇಟಿಯಿಂದ ಅನುಮಾನಗಳು ಗಟ್ಟಿಯಾಗುತ್ತಿವೆ. ಈ ಕುರಿತು ಒಂದು ವರದಿ. ಕಳೆದ 10 ವರ್ಷಗಳ ಹಿಂದೆ ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿ ಒಳ್ಳೆಯ ಆಡಳಿತ ನೀಡಿದ ಮಾಜಿ ಶಾಸಕ ಬಚ್ಚೇಗೌಡರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಸಂಸದ ಸುಧಾಕರ್ ಮೇಲಿದ್ದ ಅಸಮಾನದಿಂದ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ದರು. ಅಂದಿನಿಂದ ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಕಾಂಗ್ರೆಸ್ ಪಕ್ಷದ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದ ಬಚ್ಚೇಗೌಡರು ಕಾಲಕ್ರಮೇಣ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸಿಗಬೇಕಾದ ಸ್ಥಾನಮಾನ, ಗೌರವ ಸಿಗ್ತಿಲ್ಲವೆಂದು ಕಾಂಗ್ರೆಸ್ ಕಾರ್ಯಕ್ರಮಗಳಿಂದ ದೂರ ಸರಿದಿದ್ದರು. ಆದರೆ ಇತ್ತೀಚಿನ ಬೆಳವಣಿಗೆಗಳು ಬಚ್ಚೇಗೌಡರ ರಾಜಕೀಯ ಭವಿಷ್ಯ ಕುರಿತು ಹೊಸ ಅನುಮಾನಗಳಿಗೆ ಕಾರಣವಾಗಿವೆ. ಕೆಲವು ತಿಂಗಳುಗಳಿಂದ ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಬಚ್ಚೇಗೌಡರ ಆರೋಗ್ಯ ವಿಚಾರಿಸಲು ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳ 100 ಜೆಡಿಎಸ್ ಮುಖಂಡರು ಭೇಟಿ ನೀಡಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ. ಆರೋಗ್ಯ ವಿಚಾರದ ನೆಪದಲ್ಲಿ ನಡೆದ ಈ ಭೇಟಿಯ ಹಿಂದೆ ರಾಜಕೀಯ ಮಾತುಕತೆ ನಡೆದಿದೆಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಸಿಗದ ಗೌರವದಿಂದ ಬಚ್ಚೇಗೌಡ ಪಕ್ಷ ತೊರೆಯಲು ಮುಂದಾಗಿದ್ದಾರಾ ಎಂಬ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲೇ ಗದ್ದಲ ಸೃಷ್ಟಿಸಿವೆ. ನಮ್ಮ ನಾಯಕರಾದಂಥ ಕೆಪಿ ಬಚ್ಚೇಗೌಡರಿಗೆ ಕಳೆದ 1 ತಿಂಗಳ ಹಿಂದೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮುಕ್ತಾ ಮುನಿಯಪ್ಪ ನಮ್ಮ ಅಧ್ಯಕ್ಷರು ಈ ಥರ ಆಗಿದೆ ಅಂತ ಹೇಳಿದರು. ಹಾಗಾಗಿ ನನಗೆ 20 ದಿನಗಳ ಹಿಂದೆನೇ ಹೇಳಿದರು. ಹಾಗಾಗಿ ಇವತ್ತು ಸಮಯವನ್ನು ನಿನ್ನೆ ಮಾತಾಡಿ ಅಣ್ಣವ್ರಿಗೆ ಇವತ್ತು ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ಹೇಳಿ ನಮ್ಮ ನಾಯಕರನ್ನು ಆರೋಗ್ಯ ಮತ್ತು ಕ್ಷೇಮ ವಿಚಾರಿಸಲಿಕ್ಕೆ ನನಗೆ ಇಲ್ಲಿಗೆ ಮನೆಗೆ ಬಂದಿದ್ದೆ. ಏನೆಲ್ಲ ಮಾತುಕತೆ ಮಾಡ್ತಾರೆ? ಏನೂ ಇಲ್ಲ, ಆರೋಗ್ಯ ವಿಚಾರಿಸಿದ್ವಿ, ಹೇಗೆ ಏನು ಅನ್ನುವಂಥದ್ದನ್ನೆಲ್ಲ ಕೇಳಿದ್ವಿ. ಅವರು ಕೂಡ ಈಗ ಪರವಾಗಿಲ್ಲ, ಅಂದರೆ ಕಳೆದ 1 ತಿಂಗಳಿಂದನೇ ಸ್ವಲ್ಪ ಸುಧಾರಣೆ ಆಗಿದೆ, ಏನು ತೊಂದರೆ ಇಲ್ಲ ಅಂತ. ಡೈಲಿ ವಾಕ್ ಮಾಡುವಂಥದ್ದು ಏನು ಹೇಗೆ ಮತ್ತು ಊಟ ಎಲ್ಲ ಕರೆಕ್ಟಾಗಿದೆ, ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ ಅಷ್ಟೇ. ಬೇರೆ ಏನು ಚರ್ಚೆಗಳಾಗಿಲ್ಲ. ಆದರೂ ಕೂಡ ಕೆ ಪಿ ಬಚ್ಚೇಗೌಡಣ್ಣವರು ಕಳೆದ 40 ವರ್ಷಗಳಿಂದ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥವರು. ತಂದೆಯವ್ರ ಕಾಲದಿಂದ ತಂದೆಯವರು ಮತ್ತು ಅಣ್ಣವರು ಕೂಡ ಭಾಳ ಸುದೀರ್ಘವಾದಂಥ ರಾಜಕಾರಣ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹಾಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಇವತ್ತು ಕೂಡ ನಮ್ಮ ನಾಯಕರು ಅಂತಲೇ ನಾವು ಭಾವಿಸುವಂಥದ್ದು. ಹಾಗಾಗಿ ನಾಯಕರ
ಆಸ್ಪತ್ರೆಯಿಂದ ಬಂದ ನಂತರ ನಾನು ಬಂದಿರಲಿಲ್ಲ. ಹಾಗಾಗಿ ಅವರ ಕ್ಷೇಮ ಸಮಾಚಾರ ವಿಚಾರಿಸೋಣ, ಆರೋಗ್ಯ ವಿಚಾರಿಸೋಣ ಅಂತೇಳಿ ಇವತ್ತು ಬಂದಿದ್ದೀವಿ. ಅದನ್ನೆಲ್ಲ ರಾಜಕೀಯವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ರಾಜಕೀಯ ಕಳೆದ 2023ರ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ವ್ಯತ್ಯಾಸಗಳು ರಾಜಕಾರಣದಿಂದ ದೂರ ಆಗಿದ್ದರು. ಅದ್ರ ದೂರ ಆಗಿದ್ದರೂ ಕೂಡ ಇವತ್ತು ಕೂಡ ಅದು ದೇವೇಗೌಡರಿಗಾಗಲಿ, ಕುಮಾರಸ್ವಾಮಿ ಅವ್ರಿಗಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆ ಕುಟುಂಬದ ಒಬ್ಬ ಸದಸ್ಯರು ಅಂತಲೇ ಅವರು ಕೂಡ ಭಾವಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಎಲ್ಲೇ ಇದ್ದರೂ ಕೂಡ ಬಚ್ಚೇಗೌಡಣ್ಣವರು ನಮ್ಮ ನಾಯಕರು ಅನ್ನುವಂಥದ್ದನ್ನು ನಾನು ಇವತ್ತು ಕೂಡ ಅದನ್ನು ಬಲವಾಗಿ ಹೇಳ್ತಕ್ಕಂಥದ್ದು. ಬಹುಶಃ ನಮಗೂ ಕೂಡ ಅವ್ರು ಹೋಗಬಾರ್ದಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ ನಾನು ಕೂಡ ದೂರವಾಣಿಯಲ್ಲಿನೂ ಕೂಡ ಮಾತನಾಡಿದ್ದೆ ಮತ್ತು ಇಲ್ಲೂ ಕೂಡ. ಆದರೆ ರಾಜಕಾರಣದ ಆ ಸಂದರ್ಭ ಅವರನ್ನು ಆ ರೀತಿ ದೂಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಮಾಡಬೇಕು ಏನು ಅನ್ನುವಂಥದ್ದು ನಮ್ಮ ನಾಯಕರ ಜೊತೆಗಳು ಕೂಡ ನಾವು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಸಿಗುವಂಥದ್ದಕ್ಕೆ ಖಂಡಿತ ಅವರು ನಮ್ಮ ಇಲ್ಲಿರಬೇಕಾಗಿತ್ತು. ಕಾರಣಾಂತರ ಅಂದರೆ ಅಂಥ ಪರಿಸ್ಥಿತಿ ಉದ್ಭವ ಆಗಿಬಿಡ್ತು. ಹಾಗಾಗಿ ಇವತ್ತು ಕೂಡ ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅವ್ರಿಗೇನು ಮಾಡಬೇಕು ಮುಂದೆ ಅನ್ನುವಂಥದ್ದನ್ನು ಖಂಡಿತ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಚ್ಚೇಗೌಡರನ್ನು ಜಿಲ್ಲೆಯ ಜೆಡಿಎಸ್ ನೂರಾರು ಮುಖಂಡರ ಭೇಟಿಯಿಂದ ಮಾಜಿ ಶಾಸಕರ ಮುಂದಿನ ನಡೆ ಏನಾಗಬಹುದೆಂದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ. ಜೆಡಿಎಸ್ ಪಕ್ಷಕ್ಕೆ ಮರಳುವ ಬಗ್ಗೆ ಬಚ್ಚೇಗೌಡ ಯಾವುದೇ ಅಧಿಕೃತ ಹೇಳಿಕೆ ನೀಡದಿದ್ದರೂ ಜೆಡಿಎಸ್ ಮುಖಂಡರ ಭೇಟಿ ರಾಜಕೀಯ ಸಮೀಕರಣಗಳು ಬದಲಾಗುವ ಸೂಚನೆ ನೀಡುತ್ತಿದೆ. ಈಗ ರಾಜಕಾರಣ ಬೇರೆ, ವಿಶ್ವಾಸ ಬೇರೆ. ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡಿಗಳಾಗಿದ್ದಂಥವರು ಮತ್ತು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಬಂದಿದ್ದಾರೆ. ಅದು ಸಹಜ. ಹಾಗಂತೇಳಿ ಇದರಲ್ಲಿ ರಾಜಕೀಯ ಬರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ನಮ್ಮ ಕೃಷ್ಣಾರೆಡ್ಡಿಯವರು ಕೂಡ ಅವ್ರಿಗೂ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದೆ. ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ, JDSಲ್ಲೂ ಇರಲಿಲ್ಲ. ನಮ್ಮದು ಒಂದು ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದು ಭಾಳ ದೀರ್ಘಕಾಲ JDSಲ್ಲಿದ್ದೆ. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ ಹೇಳ್ಬಿಟ್ಟೆ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರಿ ರಾಜೀನಾಮೆ ಬಿಸಾಕಿ ಬರಲಿಲ್ಲ. ಮನೆಗೆ ಹೋಗಿ ಗೌರವಿತು. ಕುಮಾರಣ್ಣನೇ ಮನೆಗೆ ಬರ್ತೀವಿ ಅಂದರು. ಅವ್ರಿಗೆ ಚೆನ್ನೈಯಲ್ಲಿ ಆಪ್ರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿಯಿಲ್ಲ, ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ ಹೀಗೆ ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಇರ್ತೀವಿ ಅಂತ. ಮೊನ್ನೆ ಅವರ ಬರ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು, ಮಾತಾಡಿ ಅವ್ರಿಗೆ ಆರೋಗ್ಯನೂ ವಿಚಾರಿಸಿದೆ, ವಿಶ್ ಮಾಡಿದೆ. ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ, ಹೇಗಿದ್ದೀರಿ, ಬರ್ತೀನಿ ಒಂದು ಸರಿ ಮನೆಗೆ ಅಂದರು. ಆಯಿತು ಬನ್ನಿ ಅಂದೆ. ಇದು ಏನಾಗಿದೆ, ರಾಜಕಾರಣವನ್ನು ಮತ್ತು ವೈಯಕ್ತಿಕ ವಿಶ್ವಾಸವನ್ನು ಒಟ್ಟಾಗಿ ಸೇರಿಸಬಾರ್ದು. ಎಲ್ಲಿದ್ದರೂ ಕೂಡ ನಾನು ನಿಷ್ಠೆಯಾಗಿರ್ತೇನೆ. ಇವತ್ತು ನಾನು ಆಪ್ರೇಷನ್ ಕಮಲಕ್ಕೆ ಒಳಗಾಗಬೇಕಾದ್ರೆ ಎಷ್ಟು ಅಂಶಗಳು ಬಂತು ಅನ್ನೋದು ಶಾಸನ ಆಗಿತ್ತು, ತಾವು ನೋಡಿದ್ದೀರಿ. ಯಾವುದೇ ಕಾರಣಕ್ಕೆ ನಾನು ಬದಲಾಗಿಲ್ಲ. ಈಗ ಸದ್ಯಕ್ಕೆ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ. ಆ ಪಕ್ಷಕ್ಕೆ ನಿಷ್ಠನಾಗಿರ್ತಕ್ಕಂಥದ್ದು ನನ್ನ ಧರ್ಮ, ಕರ್ತವ್ಯ. ಒಟ್ಟಾರೆ ಬಚ್ಚೇಗೌಡರ ಮುಂದಿನ ಹೆಜ್ಜೆ ಯಾವ ದಿಕ್ಕಿನಲ್ಲಿರುತ್ತದೆ? ಕಾಂಗ್ರೆಸ್ ತೊರೆದು JDS ಕಡೆಗೆ ಮುಖ ಮಾಡ್ತಾರಾ? ಎಲ್ಲರ ಕುತೂಹಲಕ್ಕೆ ಉತ್ತರ ಸಿಗಬೇಕಿದೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂತೂ ಇಂತೂ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿದ್ದಾರೆ. ಕಳೆದ 8 ತಿಂಗಳ ಹಿಂದೆ ಹರಾಜು ನಡೆದು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಗಿದಿದ್ದರೂ ಹಳೆಯ ಬಾಡಿಗೆದಾರರನ್ನು ಖಾಲಿ ಮಾಡಿಸದೆ ಮೌನವಾಗಿದ್ದ ನಗರಸಭೆ ಅಧಿಕಾರಿಗಳು ಇಂದು ಏಕಾಏಕಿ ಬಂದು ಬಾಡಿಗೆದಾರರಿಗೆ ಖಾಲಿ ಮಾಡಲು ಎಚ್ಚರಿಕೆ ನೀಡಿದರು. ಈ ವೇಳೆ ಬಾಡಿಗೆದಾರರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಹೌದು, ಕಳೆದ 3-4 ದಶಕಗಳಿಂದ ನಗರಸಭೆ ವಾಣಿಜ್ಯ ಮಳಿಗೆಗಳಲ್ಲಿ ಬಾಡಿಗೆದಾರರು ಭದ್ರವಾಗಿ ಬೇರೂರಿದ್ರ. ಕೇವಲ 200-300 ರೂಪಾಯಿ ಬಾಡಿಗೆಗೆ ಇದ್ದ ಅಂಗಡಿಗಳ ಬಾಡಿಗೆ ಹೆಚ್ಚಿಸಲು 3-4 ಬಾರಿ ಹರಾಜು ಮಾಡಲು ಮುಂದಾದರೂ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಹರಾಜು ಪ್ರಕ್ರಿಯೆ ನಡೆದಿರಲಿಲ್ಲ.
ಇದರಿಂದಾಗಿ ನಾಗರಿಕರಲ್ಲಿ ತೀವ್ರ ಅಸಮಾಧಾನ ಮನೆ ಮಾಡಿತ್ತು. ಇದರಿಂದಾಗಿ ಅನಿವಾರ್ಯ ಎಂಬಂತೆ ನಗರಸಭೆ ಕಳೆದ 8 ತಿಂಗಳ ಹಿಂದೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕೂಡ ನಡೆಸಿತ್ತು. ಕೇವಲ 100ಗಳಲ್ಲಿದ್ದ ಮಳಿಗೆಗಳ ಬಾಡಿಗೆ ಏಕಾಏಕಿ 1000ಗಳಿಗೆ ಹೆಚ್ಚಿತ್ತು. ಇದರಿಂದ ನಗರಸಭೆ ಆದಾಯ ಹೆಚ್ಚಾಗಲಿದೆ ಎಂದು ಎಲ್ಲರೂ ಖುಷಿಪಟ್ಟಿದ್ರು. ಆದರೆ ಹರಾಜು ನಡೆದು ತಿಂಗಳುಗಳೇ ಉರುಳಿದ್ರು ಹಳೆಯ ಬಾಡಿಗೆದಾರರೇ ಮಳಿಗೆಗಳಲ್ಲಿ ಮುಂದುವರೆದಿದ್ರು. ಅವರನ್ನ ಖಾಲಿ ಮಾಡಿಸುವ ಕೆಲಸಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಇದರಿಂದ ಹರಾಜಿನಲ್ಲಿ ಅಂಗಡಿ ಪಡೆದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಆದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಅತ್ತ ಗಮನವೇ ಹರಿಸಿರಲಿಲ್ಲ. ಆದರೆ ಇಂದು ಏಕಾಏಕಿ ಬಂದ ನಗರಸಭೆ ಅಧಿಕಾರಿಗಳು ಹಳೆಯ ಬಾಡಿಗೆದಾರರ ಅಂಗಡಿಗಳನ್ನು ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಹಲವು ಬಾಡಿಗೆದಾರರು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು. ಪ್ರಕರಣ ನ್ಯಾಯಾಲಯದಲ್ಲಿರುವ ಕಾರಣ ಖಾಲಿ ಮಾಡದಂತೆ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ತಡೆಯಾಜ್ಞೆ ಇದ್ದರೆ ಮಾತ್ರ ಖಾಲಿ ಮಾಡಿಸಲು ಬರಲ್ಲ, ನೀವು ಕೋರ್ಟಿಗೆ ಹೋದ ಮಾತ್ರಕ್ಕೆ ಖಾಲಿ ಮಾಡಿಸದೆ ಬಿಡಲು ಸಾಧ್ಯವಿಲ್ಲ ಎಂದ ನಗರಸಭೆ ಅಧಿಕಾರಿಗಳು ಸಂಜೆಯ ಒಳಗೆ ಅಂಗಡಿಗಳನ್ನು ಖಾಲಿ ಮಾಡಬೇಕು, ಇಲ್ಲವಾದರೆ ನಾವೇ ಬಲವಂತವಾಗಿ ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿಯುವುದಾಗಿ ಎಚ್ಚರಿಕೆ ನೀಡಿದ್ರು. ಚಿಕ್ಕಬಳ್ಳಾಪುರದ ಸಂತೆ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳ ರಗಳೆ ಹರಾಜು ಮಾಡುವ ಮೂಲಕ ಪೂರ್ಣಗೊಂಡಿತು ಎಂದು ಭಾವಿಸಲಾಗಿತ್ತು. ಆದರೆ ಅದು ಇನ್ನೂ ಇಷ್ಟು ಸುಲಭವಾಗಿ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟ ಮೇಲೆ ಸಹ ಅವರು ಇಲ್ಲಿವರೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಅವರು ಖಾಲಿ ಮಾಡಿಸಿ ಅವ್ರಿಗೆಲ್ಲ ಇನ್ನೊಂದ್ಸಲ ಅವ್ರಿಗೆ ತಿಳಿಸಿ ಅದು ಖಾಲಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ನಾವು. ಇವತ್ತೇನು ಮಾಡಿದ್ವಿ? ಇವತ್ತು ಅವ್ರಿಗೆಲ್ಲ ತಿಳಿಸಿದ್ದೀವಿ ನಾವು. ಇಲ್ಲಿವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದೀವಿ, ನೀವು ನೋಟಿಸ್ ಕೊಟ್ಟರು ಸಹ ನೀವು ಖಾಲಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ಬಿಲ್ ಕಲೆಕ್ಟರ್ಸ್ ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸೇರಿ ಬಂದು ಖಾಲಿ ಮಾಡ್ಸೋಕ್ಕೆ ತಿಳಿಸ್ತಾ ಇದ್ದೀವಿ ಸರ್. ಖಂಡಿತ ನಾವು ಸಹಕಾರ ಕೊಡ್ತೀವಿ, ನಮ್ಮ ಜವಾಬ್ದಾರಿ ಅದು. ಅದರಿಂದ ಸ್ವಲ್ಪ ಏನು ತಡ ಆಗಿದೆ, ನಾವು ಇವತ್ತು ಮಧ್ಯಾಹ್ನ ಬೆಳಗ್ಗೆ ನಾವು ಖಾಲಿ ಮಾಡಿಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದಾರೆ. ಖಾಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸುಮಾರು ಇಬ್ಬರು ಖಾಲಿ ಮಾಡಿದ್ದಾರೆ. ಯಾರು ಖಾಲಿ ಮಾಡಲ್ಲ ಅವ್ರಿಗೆಲ್ಲ ಬೇಗ ಹಾಕ್ತೀವಿ. ಅದೇನಿದೆ ಕಾನೂನಿನಲ್ಲಿ ನಮಗೆ ಏನಿದೆ ಅವಕಾಶ ಇದೆ ಅದ್ರ ಪ್ರಕಾರ ಖಾಲಿ ಮಾಡಿಸ್ತೀವಿ. ರೂಪಾಯಿ ಇದ್ದಿದ್ದು ಬಾಡಿಗೆಗೆ ತಗೊಂಡೋಗಿ 12,000 ರೂಪಾಯಿ ಕಟ್ಟಿದ್ರೆ 20 ವರ್ಷದಿಂದ ಇದ್ದಾರೆ ಅವರು. ಅವ್ರು ಎಲ್ಲಿಗೆ ಹೋಗ್ಬೇಕು? ಏಕದಮ್ ಬಂದು ಏನೋ ಮಾಡಬೇಕು, 500,000 ಜಾಸ್ತಿ ಬರೀಬೇಕು ಅಂಥದ್ದು ಹೋಗಿ 12,000 ರೂಪಾಯಿ ಅಂದರೆ ಎಲ್ಲಿಂದ ಮಾಡ್ತಾರೆ ಸರ್? ಎಲ್ಲ ಗೋಡನ್ಗಳಿಲ್ಲಿ ವ್ಯಾಪಾರ ಆಗಲ್ಲ, ಏನಿಲ್ಲ. ತಗೊಂಡು ಬಂದು ಅವ್ರು ಬಂದಂಗೆ ಕೂಗ್ಬಿಟ್ಟಿದ್ದಾರೆ. ಬರ್ದಿರೋದು 12,000 ರೂಪಾಯಿ ಅಂದರೆ ಎಲ್ಲಿಂದ ಕಟ್ತಾರೆ ಸರ್ ಅವರು? 30-40 ವರ್ಷದಿಂದ ಇದ್ದಾರೆ. ನಾನು 400 ರೂಪಾಯಿ ಬಾಡಿಗೆಗಿದ್ದೀನಿ, 400 ರೂಪಾಯಿಂದ ಬಾಡಿಗೆಗಿದ್ದೀನಿ ನಾನು. ಏಕ್ದಮ್ ಇಷ್ಟು ಮಾಡಿದ್ರೆ ಎಲ್ಲಿಂದ ಕಟ್ಕೊಡೋ ಸರ್? 1 ರೂಪಾಯಿ ವ್ಯಾಪಾರ ಆಗಲ್ಲ ಸರ್. ಇಲ್ಲಿ ನೋಡಿ, ಒಂದು ಫೋಟೋ ತಗೊಳ್ಳಿ, ಇಲ್ಲೆಲ್ಲ ಎಷ್ಟಿದೆ, ಎಷ್ಟು ಗಲೀಜಿದೆ, ಏನು ಅಂತ. ಸೌಕರ್ಯ ಎಲ್ಲ ಏನಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಒಂದು ಸಿಹಿ ಸುದ್ದಿ ಇದೆ. ನೀವು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಅದಕ್ಕೆ ಬೇಕಾದ ವಸ್ತುಗಳು, ಅವುಗಳ ಗುಣಮಟ್ಟ ಮತ್ತು ಬೆಲೆಯಲ್ಲಿ ಮೋಸ ಹೋಗ್ತೀವಿ ಅನ್ನೋ ಆತಂಕ ನಿಮ್ಮನ್ನ ಕಾಡ್ತಾ ಇದೆಯಾ? ಯೋಚನೆಯೇ ಬೇಡ. ನೀವು ಹಿಂದೆ ಹೋಮ್ ಎಕ್ಸ್ಪೋಗೆ ಭೇಟಿ ಕೊಡಿ. ಎಲ್ಲಿ ಅಂತೀರಾ? ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ 3 ದಿನಗಳ ಕಾಲ ಈ ಎಕ್ಸ್ಪೋ ನಡೆಯಲಿದೆ. ಬನ್ನಿ, ಹಾಗಾದ್ರೆ ಎಕ್ಸ್ಪೋದಲ್ಲಿ ಏನೇನು ಮಾಹಿತಿ ದೊರೆಯಲಿದೆ ನೋಡೋಣ. ಹೌದು,
ಮನೆ ಕಟ್ಟೋದು ಎಂಬುದು ಜೀವಮಾನ ಸಾಧನೆ, ಪ್ರತಿಯೊಬ್ಬರ ಕನಸು ಕೂಡ. ಆದರೆ ಮನೆ ನಿರ್ಮಾಣದ ವೇಳೆ ಹಲವರ ಮಾತು ಕೇಳಿ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಬಳಸಿ ಮೋಸ ಹೋಗೋದು ಸರ್ವೇ ಸಾಮಾನ್ಯ. ಇದರಿಂದ ಜೀವನ ಪೂರ್ತಿ ನೋವು ಅನುಭವಿಸುವುದು ಕೂಡ ನಿಜ. ಹಾಗೆ ಆಗಬಾರದು ಅಂತಾನೆ ಚಿಕ್ಕಬಳ್ಳಾಪುರದಲ್ಲಿ ಹೋಮ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಹೌದಾ, ನೀವು ಮನೆ ನಿರ್ಮಿಸಬೇಕಾದ್ರೆ ಅದಕ್ಕೆ ಅಗತ್ಯವಿರುವ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ತಜ್ಞರು ಮಾಹಿತಿ ನೀಡಲಿದ್ದಾರೆ. ಹಾಗಾದ್ರೆ ಮತ್ತೇಕೆ ತಡ, ಹಿಂದೆ ಭೇಟಿ ನೀಡಿ. ಈ ಹೋಮ್ ಎಕ್ಸ್ಪೋ 3 ದಿನಗಳು ನಡೆಯಲಿದೆ. ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಎಕ್ಸ್ಪೋಗೆ ಚಾಲನೆ ನೀಡಲಾಗಿದ್ದು, ಶನಿವಾರ ಮತ್ತು ಭಾನುವಾರ ಯಶಸ್ವಿಯಾಗಿ ಎಕ್ಸ್ಪೋ ಮುಂದುವರಿಯಲಿದೆ. ಮನೆ ನಿರ್ಮಾಣಕ್ಕೆ ಸಂಬಂಧಿಸಿ ನಿಮ್ಮ ಯಾವುದೇ ಸಂದೇಹಗಳಿದ್ದರೂ ಇಲ್ಲಿ ನೀವು ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ನೀವು ಯಾವ ಗುಣಮಟ್ಟದ ಸ್ಟೀಲ್ ಬಳಸಬೇಕು, ಯಾವ ಗ್ರೇಡ್ನ ಸಿಮೆಂಟ್ ಬಳಸಬೇಕು, ಹೀಗೆ ಎಲ್ಲ ರೀತಿಯ ಮಾಹಿತಿಯು ಇಲ್ಲಿ ಲಭ್ಯವಿದೆ. ಒಂದೇ ಸೂರಿನಡಿ ಎಲ್ಲ ಮಾಹಿತಿ ಲಭ್ಯವಿದ್ದು ಜನರು ಎಕ್ಸ್ಪೋಗೆ ಮುಗಿಬಿದ್ದಿದ್ದಾರೆ. ಇನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೂ ಎಕ್ಸ್ಪೋ ನಿಮಗಾಗಿ ತೆರೆದಿರುತ್ತದೆ. ಈ ವೇಳೆ ನೀವು ಬಂದು ಯಾವುದೇ ರೀತಿಯ ಕಟ್ಟಡ ನಿರ್ಮಾಣದ ವಸ್ತುಗಳ ಗುಣಮಟ್ಟ, ಅದರ ಬೆಲೆ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಬಹುದಾಗಿದೆ. ಈ ಕುರಿತು ರಾಮೋಸ್ ಫರ್ನಿಚರ್ಸ್ ಮಾಲೀಕ ರಾಮು ಮಾತನಾಡಿ, ಮನೆ ಕಟ್ಟುವವರಿಗೆ ಇದು ಸುವರ್ಣಾವಕಾಶ. ಒಂದೇ ಸೂರಿನಡಿ ಎಲ್ಲ ರೀತಿಯ ವಸ್ತುಗಳು ದೊರೆಯಲಿವೆ. ಮಾತ್ರವಲ್ಲ, ಯಾವ ರೀತಿಯ ವಸ್ತುಗಳನ್ನು ಬಳಸಬೇಕು ಎಂಬ ಮಾಹಿತಿ ಕೂಡ ನೀಡಲಾಗುವುದು ಎಂದರು. ಏನಪ್ಪ ಅಂದರೆ, ಈಗ ಮನೆ ಕಟ್ಟೋರಿಗೆಲ್ಲನೂ ಇದೊಂದು ಸಂತೋಷ ಸುದ್ದಿ. ಇದು ಈಗ ಒಂದೇ ಮಳಿಗೆಯಲ್ಲಿ ಈಗ ಇಟ್ಟಿಗೆ ಆಗಿರಲಿ, ಸಿಮೆಂಟು, ಕಂಬಿ ಮತ್ತು ಇಂಟೀರಿಯರು, ಪ್ಲೇವುಡ್ಡು ಆ್ಯಂಡ್ ಫಿಟ್ಟಿಂಗ್ಸು ಎಲ್ಲ ಒಂದೇ ಮಳಿಗೆಯಲ್ಲಿ ಸಿಗುವಂಥ ಇದೊಂದು ಎಕ್ಸಿಬಿಷನ್ ಎಲ್ಲ ಇದು. ಹಾಗಾಗಿ ಮನೆ ಕಟ್ಟೋರಿಗೆ ತುಂಬ ಉತ್ತಮವಾದ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಎಲ್ಲ ಬಂದು ಇದನ್ನು ನೋಡಿದ್ರೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಅವರಿಗೆಲ್ಲನೂ. ಹಾಗಾಗಿ ಒಂದೇ ಕಟ್ಟಡದಲ್ಲಿ ಎಲ್ಲ ಇರೋಂಥ, ಹಾಗಾಗಿ ಈ ಹೊಸದಾಗಿ ಎಲ್ಲ ಮಾಡಲ್ ಇಂಟೀರಿಯರ್ ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆ ಬಳಸುವಂಥ ಪ್ಲೇವುಡ್ ಆಗಿರ್ಬೋದು, ಮತ್ತು ಸೋಫಾ ನಾವು ಏನು ಕುಷನ್ ಯೂಸ್ ಮಾಡ್ತಾ ಇರ್ತೀವಿ, ಮತ್ತು ನಾವು ಏನು ಹ್ಯಾಂಡಲ್ಸ್ ಯೂಸ್ ಮಾಡ್ತೀವಿ, ಮತ್ತು ಏನು ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಇಲ್ಲೇ ಒಂದು ಮಾಹಿತಿ ಸಿಗುತ್ತೆ ಒಂದೇ ಕಡೆ. ಈಗ ನಾವೆಲ್ಲ ಏನಪ್ಪ ಅಂದರೆ, ಈಗ ನಮ್ಮ ಫರ್ನಿಚರಿಂದ ಸೋಫಾ ಆ್ಯಂಡ್ ಇಂಟೀರಿಯರು, ವಾರ್ಡ್ರೋಬ್ಸ್ ಎಲ್ಲ ಹಾಕಿದ್ದೀವಿ. ಮತ್ತು ನಮ್ಮ ಮಂಜುನಾಥ ಹಾರ್ಡ್ವೇರ್ ಇನ್ನೋವೇಷನಿಂದ ಲ್ಯಾಮಿನೇಟ್ಸ್ ಹಾಕಿದ್ದೀವಿ, ಡೋರ್ಸು, ಫ್ರೇಮ್ಸು, ಮತ್ತು ಡಿಫ್ರೆಂಟ್ ಲ್ಯಾಮಿನೇಟ್ಸು, ಮತ್ತು ಹ್ಯಾಂಡಲ್ಸು, ಎಲ್ಲ ರೀತಿಯಂಥ ಮೆಟೀರಿಯಲ್ ಹಾಕಿದ್ದೀವಿ ಎಲ್ಲನೂ. ಕಸ್ಟಮರ್ಸು ನಮ್ಮದೇನಪ್ಪ ಅಂದರೆ, ಇಲ್ಲಿ ಬಂದು ನೋಡಿ ಯಾರಾದರೂ ಇಲ್ಲಿ ಬುಕ್ ಮಾಡ್ಕೊಂಡಾಗ ಮೆಟೀರಿಯಲ್ ನನಗೆ ಇದೇ ಬೇಕು ಅಂತ ಹೇಳಿದಾಗ ಒಂದು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡಲಿಕ್ಕೂ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ನಾವೆಲ್ಲನೂ. ಇದೇನು ಫಸ್ಟ್ನೇ ದಿನ, ಜಸ್ಟ್ ಈಗಲೇ ಎಲ್ಲ ಟೇಪ್ ಕಟ್ ಮಾಡಿ ಒಳಗಡೆ ಬಂದಿದ್ದೀವಿ. ಖಂಡಿತವಾಗ್ಲೂ ಇನ್ನು 3 ದಿನ ಇರುತ್ತಲ್ವ, ಉತ್ತಮವಾಗಿ ಎಲ್ಲ ಜನ ಬರ್ತಾರೆ ಅಂತ ನಂಬಿಕೆ ಇದೆ ನನಗೆ. ಖಂಡಿತವಾಗ್ಲೂ ಬಂದು ನೋಡ್ಕೊಂಡು ಹೋಗಲಿ ಅಂತ ಎಲ್ರೂ ನಮ್ಮ ಡಿಸ್ಟ್ರಿಕ್ಟ್ ಜನ ಏನಿದ್ದಾರೆ ಎಲ್ಲರೂ ಮನವಿಂದ ಕಲ್ಕಲೆಯಾಗಿ ನಾನು ಕೇಳ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳ್ತೀನಿ. ಹೌದು, ಎಕ್ಸ್ಪೋಗೆ ಈಗ ಯಾರು ಕಸ್ಟಮರ್ ಇಲ್ಲಿ ಬುಕ್ ಮಾಡೋದ್ರಲ್ಲಿ 5ರಿಂದ 10% ಎಲ್ಲ ಡಿಸ್ಕೌಂಟ್ ಎಲ್ಲ ಇಟ್ಟಿದ್ದೇವೆ ಎಲ್ಲನೂ. ಅದನ್ನು ಮತ್ತು ಇಂಟೀರಿಯರ್ ಎಲ್ಲ ಮಾಡ್ಕೊಡ್ಬೇಕು ಅಂದರೆ ಡ್ರಾಯಿಂಗ್ ಫ್ರೀ ಕೊಡ್ತೇವೆ ಎಲ್ಲನೂ. ಹಾಗಾಗಿ ಸಾಕಷ್ಟು ಆಫರ್ಸ್ ಎಲ್ಲ ಇದೆ. ಕಸ್ಟಮರ್ ಇಲ್ಲಿ ಬಂದಾಗ ಖಂಡಿತವಾಗ್ಲೆಲ್ಲ ತಿಳಿಸ್ಕೊಡ್ತೀವಿ ಕಸ್ಟಮರ್ಸ್ಗೆಲ್ಲ. ಇನ್ನು ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮಾತನಾಡಿ, 3 ದಿನಗಳ ಕಾಲ ನಡೆಯಲಿರುವ ಹೋಮ್ ಎಕ್ಸ್ಪೋನಲ್ಲಿ ಎಲ್ಲ ರೀತಿಯ ಮಾಹಿತಿ ನೀಡಲಾಗುವುದು. ಕನಿಷ್ಠ ಬೆಲೆಗೆ ಗುಣಮಟ್ಟದ ವಸ್ತುಗಳು ದೊರೆಯಲಿವೆ. ಕಬ್ಬಿಣ, ಸ್ಟೀಲ್, ಸಿಮೆಂಟ್ ಸೇರಿ ಮನೆಗೆ ಅಗತ್ಯವಿರುವ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ದೊರೆಯಲಿವೆ. ಯಾವುದೇ ವಸ್ತು ಖರೀದಿಸಲು ಬೆಂಗಳೂರಿಗೆ ಹೋಗಬೇಕಿಲ್ಲ. ಎಲ್ಲ ವಸ್ತುಗಳು ಇಲ್ಲಿಯೇ ದೊರೆಯುತ್ತವೆ. ಯಾವ ವಸ್ತು ಎಲ್ಲಿ ದೊರೆಯಲಿದೆ, ಯಾವ ವಸ್ತುವಿನ ಬೆಲೆ ಎಷ್ಟು ಎಂಬ ಎಲ್ಲ ಮಾಹಿತಿ ನೀಡಲಾಗುತ್ತದೆ ಎಂದರು. ಎಕ್ಸಿಬಿಟರ್ ಅನ್ನೋರು ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ನಿರ್ಮಾಣ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಕನ್ಸ್ಟ್ರಕ್ಷನ್
ಸಂಬಂಧಪಟ್ಟಂಗೆ ಒಂದೇ ಚಾವಣಿ ಅಡಿ ವಿವಿಧ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲೆಲ್ಲ ಬಂದಿದ್ದಾರೆ. ನಾನು ಅಟ್ ಪ್ರೆಸೆಂಟ್ ಮಂಜುನಾಥ ಹಾರ್ಡ್ವೇರ್ ಶಾಪಲ್ಲಿ ಬಂದೆಲ್ಲ ಚೆಕ್ ಮಾಡಿದ್ದೀನಿ. ತುಂಬ ಒಳ್ಳೆ ಮೆಟೀರಿಯಲ್ ಇದೆ ಇಲ್ಲಿ. ನಮ್ಮ ಈಗ ಸರ್ ಏನು ಹೇಳಿದರು, ಈಗ ನಾವು ಬೇರೆ ಕಡೆ ನಾವು ಶಾಪಿಗೆ ಹೋದಾಗ ಜಸ್ಟ್ ನಮ್ಗೆ ಏನು ಬೇಕು ಅದು ಕೇಳ್ತೀವಿ, ನಾವು ಅದನ್ನು ನೋಡೋದಾಗಲಿ ಮುಟ್ಟೋದಾಗಲಿ ಫೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಚಾರಿಸ್ಕೊಬೋದು ಪ್ರೈಸ್ ಡಿಫ್ರೆನ್ಸ್ ಏನಿದೆ, ಕಾಂಪಿಟೇಷನ್ ಏನಿದೆ, ಕಾಂಪಿಟೇಟಿವ್ ರೇಟಲ್ಲಿ ವಸ್ತುಗಳನ್ನು ನಾವು ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಎಲ್ಲ ಗುತ್ತಿಗೆದಾರರು ಬಂದು ಚೆಕ್ ಮಾಡ್ಬೋದು, ಮತ್ತು ಯಾರ್ಯಾರು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅವರು ಸಹ ಬಂದು ನೋಡ್ಕೊಂಡು ಹೋಗೋದ್ರಿಂದ ತುಂಬ ಅತ್ಯುತ್ತಮವಾದ ತಾಂತ್ರಿಕ ಮಾಹಿತಿ ಮತ್ತು ವಸ್ತುಗಳ ಬಗ್ಗೆ ಸಹ ಮಾಹಿತಿ ಸಿಗುತ್ತೆ. ಹಾಗಾಗಿ ಇದು ತುಂಬ ಅತ್ಯುತ್ತಮ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ನಾನು ತುಂಬ ಕಡೆ ಸರ್ವಿಸ್ ಮಾಡಿದ್ದೀನಿ. ಬೇರೆ ಬೇರೆ ಎಕ್ಸಿಬಿಷನ್ಸನ್ನು ನಾವು ನೋಡಿದ್ದೇವೆ. ಈ ಕ್ಲಾತ್ ಬಗ್ಗೆ ಇರಲಿ, ಬೇರೆ ಬಟ್ಟೆಗಳ ಬಗ್ಗೆ ಇವೆಲ್ಲ ನಡೀತೇವೆ, ಆಭರಣಗಳ ಬಗ್ಗೆ ಇರುತ್ತೆ. ಅದೇ ಬಿಲ್ಡಿಂಗ್ ಮೆಟೀರಿಯಲ್ ಬಗ್ಗೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ತುಂಬ ಉತ್ತಮ ಬೆಳವಣಿಗೆ ಇದು. ಹಾಗಾಗಿ ಜನ ಇದ್ರ ಸದುಪಯೋಗ ಪಡಿಸ್ಕೊಬೇಕು. ಇಲ್ಲಿ ಒಂದು ಕ್ವಾಲಿಟಿ ಗೊತ್ತಾಗುತ್ತೆ ನಿಮಗೆ. ಎರಡನೇದಾಗಿ ಇದು ಪ್ರೈಸ್ ಕಾಂಪಿಟೇಟಿವ್ ರೇಟಲ್ಲಿ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ. ಒಟ್ಟಿನಲ್ಲಿ ಇಂದು ಚಾಲನೆಗೊಂಡಿರುವ ಹೋಮ್ ಎಕ್ಸ್ಪೋ ಚಿಕ್ಕಬಳ್ಳಾಪುರ ನಾಗರಿಕರ ಪಾಲಿಗೆ ವರದಾನವಾಗಿದ್ದು, ಮನೆ ನಿರ್ಮಿಸಲು ಮುಂದಾಗಿರುವ ಪ್ರತಿಯೊಬ್ಬರಿಗೂ ಇದು ಸಹಕಾರಿಯಾಗಲಿದೆ. ಅಲ್ಲದೆ ಮುಖ್ಯವಾಗಿ ಮನೆ ನಿರ್ಮಾಣಕ್ಕೆ ಬಳಸುವ ವಸ್ತುಗಳ ಗುಣಮಟ್ಟ ಮತ್ತು ಬೆಲೆಯ ಬಗ್ಗೆ ಈ ಎಕ್ಸ್ಪೋನಲ್ಲಿ ಸ್ಪಷ್ಟ ಮಾಹಿತಿ ದೊರೆಯಲಿದ್ದು, ಇದರಿಂದ ಗ್ರಾಹಕರು ಖುಷಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಕೂಡಲೇ ಎಕ್ಸ್ಪೋಗೆ ಒಮ್ಮೆ ಭೇಟಿ ನೀಡಿ ಅಂತ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಆಹಾರ ಹರಸಿ ಕಗ್ಗತ್ತಲ ರಾತ್ರಿಯಲ್ಲಿ ಕಾಡಿನಲ್ಲಿ ಓಡಾಡ್ತಿತ್ತು. ಆದರೆ ಮನುಷ್ಯರ ದುರಾಸೆ ಎಂಬಂತೆ ಕಾಡು ಹಂದಿ ಸೆರೆಗೆ ಅಂತ ಹಾಕಲಾಗಿದ್ದ ಉರುಳಿಗೆ ಸಿಕ್ಕ ಚಿರತೆ ಇಡೀ ದಿನ ನೀರು ಸಿಗದೆ ವಿಲವಿಲ ಒದ್ದಾಡಿ ಕೊನೆಗೆ ಪ್ರಾಣ ಬಿಟ್ಟಿದೆ. ಇದರಿಂದ ಅರಣ್ಯಾಧಿಕಾರಿಗಳು ಮೃತ ಚಿರತೆಗೆ ಅಗ್ನಿಸ್ಪರ್ಶ ಮಾಡಿ ಅಂತಿಮ ವಿಧಿವಿಧಾನದ ಮೂಲಕ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅರೆ ಅದೆಲ್ಲಿ ಚಿರತೆ ಸಾವಾಗಿದ್ದು ಅಂದ್ರ ಈ ಸ್ಟೋರಿ ನೋಡಿ. ಹೌದು, ಹೀಗೆ ಪಾಪಿ ಮಾನವರ ಅಟ್ಟಹಾಸಕ್ಕೆ ಬೆಂಕಿಯಲ್ಲಿ ಬೆಂದು ಹೋಗ್ತಿರೋ ಚಿರತೆ ತಾನಾಯ್ತು ತನ್ನ ಪಾಡಾಯ್ತು ಅಂತ ಕಾಡಿನಲ್ಲಿ ರಾಜನಂತೆ ಮೆರೆದಾಡುತ್ತಿದ್ದ ಈ ಚಿರತೆ ಆಹಾರ ಹರಿಸಿ ಕಗ್ಗತ್ತಲ ಕಾಡಿನಲ್ಲಿ ಅಲೆದಾಡ್ತಿದ್ದ. ಆದರೆ ಕಾಡು ಹಂದಿಯನ್ನ ಬಲೆಗೆ ಕೆಡವೋಕೆ ಅಂತ ಪಾಪಿ ಮಾನವರು ಹಾಕಿದ್ದ ಉರುಳಿಗೆ ಚಿರತೆ ತಗಲಾಕೊಂಡಿದೆ. ಇದರಿಂದ ಉರುಳಿನಿಂದ ತಪ್ಪಿಸಿಕೊಳ್ಳೋಕೆ ಪಡಬಾರದ ಕಷ್ಟಪಟ್ಟಿದೆ. ಆದರೆ ಉರುಳು ಮತ್ತಷ್ಟು ಬಿಗಿಯಾಗಿ ಹೊಟ್ಟೆಯನ್ನ ಬಿಗಿದು ಹಾಕಿದೆ. ಇಡೀ ರಾತ್ರಿ ಚಳಿಯ ನಡುವೆ ಗಡಗಡ ನಡುಗಿದೆ ಚಿರತೆ. ಪಾಪ ಪ್ರಾಣ ಉಳಿಸಿಕೊಳ್ಳೋಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಆದರೆ ಚಿರತೆಯ ಪ್ರಯತ್ನ ವಿಫಲವಾಗಿ ಕೊನೆಗೆ ಜೀವ ಬಿಟ್ಟಿದೆ. ಅಂದಹಾಗೆ ಇಂತಹ ಮನಕಲಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅರಣ್ಯ ಪ್ರದೇಶದ ಕೇತೇನಹಳ್ಳಿ ಫಾಲ್ಸ್ ರಸ್ತೆಯಲ್ಲಿ ನಡೆದಿದೆ. ಸರಿಸುಮಾರು 2.5 ರಿಂದ 3 ವರ್ಷದ ಹೆಣ್ಣು ಚಿರತೆ ಪ್ರಾಣ ಕಳೆದುಕೊಂಡಿದೆ. ಕೇತೇನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಏನಾಗಿದೆ, ಇವತ್ತು ಮುಂಜಾನೆ ಕೆಲವು ದುಷ್ಕರ್ಮಿಗಳು ಕಾಡಂದಿ ಬೇಟಾಡಲಿಕ್ಕೋಸ್ಕರ ಉರುಳನ್ನು ಹಾಕಿದ್ರು. ದುರದೃಷ್ಟವಶಾತ್ ಅದರಲ್ಲಿ ಒಂದು ಚಿರತೆ ಸಿಕ್ಕಾಕೊಂಡ್ಬಿಟ್ಟಿದೆ. ಬೆಳಗ್ಗೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ನಡೆಸ್ತಾ ಇದ್ದಂಥ ಟೈಮಲ್ಲಿ
ಈ ಚಿರತೆ ಈ ರೀತಿ ಇರೋದು ಗೊತ್ತಾಗ್ತಿದ್ದಂಗೆ ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನ ಸಂಪರ್ಕಿಸಿ ಅಲ್ಲಿಂದ ಡಾಕ್ಟ್ರನ್ನ ಬರ್ಮಾಡ್ಕೊಂಡ್ವಿ. ಡಾಕ್ಟ್ರು ಕೂಡಲೇ ಬಂದು ಅದನ್ನು ರೆಸ್ಕ್ಯೂ ಮಾಡಲಿಕ್ಕೆ ಎಲ್ಲ ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಆದರೂ ಸಹ ಅದು ಚಿಕಿತ್ಸೆ ನೀಡ್ತಾ ಇದ್ದಂಥ ಸಮಯದಲ್ಲಿ ದುರದೃಷ್ಟವಶಾತ್ ಅದು ಚಿರತೆ ಸಾವಿಗೀಡಾಗಿದೆ. ಈಗ ಲೋಕಲ್ ಡಾಕ್ಟರ್ಸ್ ಎಲ್ಲ ಕರೆಸಿ ಇವಾಗ ಪೋಸ್ಟ್ಮಾರ್ಟಮ್ ನಡೆಸ್ತಾ ಇದ್ದೀವಿ. ಮತ್ತು ಈ ರೀತಿ ಉರುಳಾಕ್ದವ್ರ ಬಗ್ಗೆ ಒಂದು ಅಗ್ರಣೆ ಮೊಕದ್ದಮೆಯನ್ನು ದಾಖಲಿಸಿದ್ವಿ. ಯಾರು ಈ ಸಾವಿಗೆ ಕಾರಣರಾಗಿದ್ದಾರೆ, ಯಾರು ಉರುಳಾಕಿದ್ದಾರೆ ಅವ್ರನ್ನ ಪತ್ತೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಇನ್ನು ಕಾಡು ಹಂದಿ ಸೆರೆಗೆ ಹಾಕಿದ ಉರುಳಿನಲ್ಲಿ ಬಂದಿಯಾಗಿದ್ದ ಚಿರತೆ ಕಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ವೈದ್ಯಾಧಿಕಾರಿಗಳನ್ನ ಕರೆಸಿ ಅರ್ಧಂಬರ್ಧ ಉಸಿರಾಡ್ತಿದ್ದ ಚಿರತೆಯನ್ನ ಉಳಿಸೋಕೆ ಅಂತ ವೈದ್ಯ ಆನಂದ್ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಪಾಪ ಚಿರತೆ 10 ರಿಂದ 15 ನಿಮಿಷದಲ್ಲೇ ಉಸಿರು ಚೆಲ್ಲಿದೆ. ಇನ್ನು ಚಿರತೆ ಸಾವಿನ ನಂತರ ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಮೇಲ್ನೋಟಕ್ಕೆ ಚಿರತೆ ಉರುಳಿನಲ್ಲಿ ಸಿಲುಕಿದ ಪರಿಣಾಮ ವಿಲವಿಲ ಒದ್ದಾಡಿ ನರಳಾಡಿದ್ದು ನೀರು ಸಿಗದೆ ಡಿಹೈಡ್ರೇಷನ್ಗೆ ಒಳಗಾಗಿದೆ. ಪ್ರಾಣ ಉಳಿಸಿಕೊಳ್ಳುವ ಬರದಲ್ಲಿ ಶಾಕ್ಗೆ ಒಳಗಾಗಿ ಅದರ ರಕ್ತನಾಳಗಳೆಲ್ಲವೂ ಬ್ಲಾಕ್ ಆಗಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಬೆಳಗ್ಗೆ ನಮಗೆ 9:00 ಕಾಲ್ ಬಂದಿತ್ತು DF ಆಫೀಸಿಂದ ಚಿಕ್ಕಬಳ್ಳಾಪುರ. ಸೊ ಬಂದ ತಕ್ಷಣ ನಾವು ಕಾಲ್ ಬಂದಿತ್ತು. ಹಾಗಾಗಿ ನಾವು ಆವಾಗ ಎಲ್ಲ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಡು ಬಂದ್ವಿ. ಬಂದಾದಮೇಲೆ ನೋಡಿದ್ವಿ, ಆ್ಯನಿಮಲ್ ಸ್ನೇಡ್ ಇತ್ತು, ತುಂಬ ಡಲ್ ಇತ್ತು, ಪ್ಯಾಂಟಿಂಗ್ ಮಾಡ್ತಿತ್ತು, ಡಿಪ್ರೆಸ್ಡ್ ಇತ್ತು. ಪ್ಲಸ್ ಅದು ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಲ್ಲೇ ಸ್ನೇರ್ ಆಗಿ ಪೂರ್ತಿ ಒಂದು ರೀತಿ ಅಬ್ಡಮನ್ ಸ್ಟ್ರ್ಯಾಂಗ್ಲೇಟ್ ಥರ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಡಾಟ್ ಮಾಡಿ ಅದನ್ನ ಅನ್ಕಾನ್ಷಿಯಸ್ ಮಾಡಿದಾದಮೇಲೆ ನಾವು ಅದನ್ನ ಸ್ನೇರ್ನ ಕಟ್ ಮಾಡಿದ್ವಿ. ತುಂಬ ಟೈಟಾಗಿತ್ತು. ಅದಾದಮೇಲೆ ಅಬ್ಡಮನ್ಗೆ ಹೊಟ್ಟೆ ಹತ್ರ ಪ್ಲಸ್ ಕಾಲಿಗೆ 2 ಕಡೆ ಸ್ನೇರ್ ಆಗಿದ್ದು. ಸ್ನೇರ್ ಕಟ್ ಮಾಡಿದಾದಮೇಲೆ ನಾವು ಚೆಕ್ ಮಾಡಿದ್ವಿ. ಆ್ಯನಿಮಲ್ ತುಂಬ ಜಾಸ್ತಿನೇ ಡಿಹೈಡ್ರೇಟೆಡ್ ಇತ್ತು. ಬ್ಲಡ್ ತೆಗಿಬೇಕಾದ್ರೆ ನಮಗೆ ಬ್ಲಡ್ ವೇನಲ್ಲಿ ನಾವು ಬಾಲದಲ್ಲಿ 3 ಪ್ಲೇಸಸಲ್ಲಿ ನಾವು ಟ್ರೈ ಮಾಡಿದ್ವಿ ಅದು ಬ್ಲಡ್ ತೆಗಿಯೋಕ್ಕೆ, ಫ್ಲೂಯಿಡ್ ಕೊಡೋಕ್ಕಂತ. ಬಟ್ ಅದು 3 ಪ್ಲೇಸಸಲ್ಲಿ ಪೂರ್ತಿ ವೇನ್ ಕೊಲ್ಯಾಪ್ಸ್ ಆಗಿರೋ ಕಾರಣ ನಮಗೆ ಬ್ಲಡ್ ವೆಸಲ್ಸು ಸಿಕ್ಕಿಲ್ಲ. ಹಾಗಾಗಿ ನಾವು ಸ್ವಲ್ಪ ರಿಸ್ಕ್ ತೊಗೊಂಡು, ಆ್ಯನಿಮಲ್ ಎಚ್ಚರಿತ್ತು, ಇನ್ನೂ ಗುರ್ರಂತಿತ್ತು, ಅಂದರೆ ಸ್ಲೈಟಾಗಿ, ಮತ್ತು ರೆಸ್ಪಿರೇಷನ್ ಎಲ್ಲ ನಾರ್ಮಲ್ ಇತ್ತು. ನಾವು ಹಾಗಾಗಿ ಆದರೂ ರಿಸ್ಕ್ ತೊಗೊಂಡು ಫ್ಲೂಯಿಡ್ ಥೆರಪಿ ಮಾಡಲೇಬೇಕು, ಡಿಹೈಡ್ರೇಷನ್ ಜಾಸ್ತಿ ಇದೆ ಅಂತ. ನಾವು ಅದನ್ನ ಕಾಲು ಹೊರಗಡೆ ತೊಗೊಂಡು ಕಾಲಲ್ಲಿ ವೇನು ಕನೆಕ್ಟ್ ಮಾಡಿ ನಾವು ಫ್ಲೂಯಿಡ್ ಥೆರಪಿ ಕೊಡ್ತಿದ್ವಿ. ಒಂದು 15-20 ನಿಮಿಷ ಆದಮೇಲೆ ಆ್ಯನಿಮಲ್ ರೆಸ್ಪಿರೇಷನ್ ಚಾಲು ಆಯಿತು. ಮತ್ತು ಇಟ್ಸ್ ಸಕಮ್ ಟು ಡೆತ್. ಯಂಗ್ ಆ್ಯನಿಮಲ್ ಅದು. ಅಂದಾಜು ಇರ್ಬೋದು 2.5 to 3.5 ಇಯರ್ಸ್ ಇರ್ಬೋದು. ಫೀಮೇಲ್ ಇದೆ. ಹಾಂ, ಅಂದರೆ ಹೈಪೋವಾಲಿಮಿಕ್ ಶಾಕ್, ಡಿಹೈಡ್ರೇಷನ್ನು. ಸೊ ಮತ್ತು ಇವಾಗ ಆಗಿರ್ಬೋದು, ನಿನ್ನೆ ಮಧ್ಯಾಹ್ನದಿಂದನೇ ಆಗಿರ್ಬೋದು. ತುಂಬ ಸ್ಟ್ರ್ಯಾಂಗ್ಯುಲೇಷನ್ ಆಗಿದೆ, ಮಾರ್ಕ್ಸ್ ಎಲ್ಲ ಗೊತ್ತಾಗ್ತಿದೆ, ತುಂಬ ಸ್ಟ್ರಗಲ್ ಮಾಡಿದೆ ಅಂತ. ಇನ್ನು ಚಿರತೆಯನ್ನು ಉಳಿಸಲು ಪ್ರಯತ್ನ ಪಟ್ಟರು ಚಿರತೆ ಉಳಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಕಾಡು ಹಂದಿ ಬೇಟೆಗೆ ಹುರುಳು ಹಾಕಿದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದರ ನಡುವೆ ಮೃತ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಲು ಅಂತಿಮವಾಗಿ ಅಗ್ನಿ ಸ್ಪರ್ಶ ಮಾಡಿ ಚಿರತೆಯನ್ನ ಸುಟ್ಟು ಹಾಕುವ ಮೂಲಕ ಅರಣ್ಯಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಏನೇ ಆದರೂ ಪಾಪಿ ಮನುಷ್ಯರ ತಪ್ಪಿಗೆ ಚಿರತೆ ಬಲಿಯಾಯ್ತಲ್ಲ ಅನ್ನೋದೇ ನೋವಿನ ಸಂಗತಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜವಳಿ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣವಾಗುವುದರಿಂದ ಸ್ಥಳೀಯ ನೇಕಾರರಿಗೆ ಹಾಗೂ ಸೀರೆ ಉತ್ಪಾದಕರ ವ್ಯಾಪಾರ ವಹಿವಾಟಿಗೆ ಉತ್ತೇಜಿಸಲು ಸಹಕಾರಿಯಾಗಲಿದೆ ಎಂದು ಆಹಾರ ಸಚಿವ KH ಮುನಿಯಪ್ಪ ಹೇಳಿದರು.
ದೊಡ್ಡಬಳ್ಳಾಪುರ ನಗರದ ನೇಕಾರರ ಜವಳಿ ಮಾರುಕಟ್ಟೆ ಸಂಕೀರ್ಣದ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಸರ್ಕಾರದ ಅನುದಾನ ಹಾಗೂ ಶಾಸಕರ ಸ್ಥಳೀಯ ಪ್ರವೇಶಾಭಿವೃದ್ಧಿ ನಿಧಿಯ ಅನುದಾನ ಸೇರಿ 2.70 ಕೋಟಿ ರು ವೆಚ್ಚದಲ್ಲಿ 30 ಮಳಿಗೆಗಳ 2 ಮಹಡಿಯ ಕಟ್ಟಡ ನಿರ್ಮಾಣವಾಗಲಿದ್ದು, ಮೊದಲ ಹಂತದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ 15 ಮಳಿಗೆಗಳು ನಿರ್ಮಾಣವಾಗಲಿವೆ. ಇದರಿಂದ ಸ್ಥಳೀಯ ನೇಕಾರರು ತಾವು ಉತ್ಪಾದಿಸುವ ಸೀರೆಯ ಜವಳಿ ವ್ಯಾಪಾರಕ್ಕೆ ಬಹಳಷ್ಟು ಅನುಕೂಲವಾಗುವ ಜೊತೆಗೆ ನಮ್ಮ ರೇಷ್ಮೆ ಬೆಳೆಗಾರರನ್ನು ಉತ್ತೇಜಿಸಲಾಗುವುದು ಎಂದರು. ಈಗ ರೇಷ್ಮೆ ಜವಳಿ ಇಲಾಖೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ವಹಿವಾಟು ನಡೀತದೆ. ಅದಕ್ಕೆ ಮಾರಾಟ ಮಂಡಳಿಯನ್ನು ಇಲ್ಲಿ ಮಾಡಿರೋದು ಬಹಳ ಒಳ್ಳೆಯದಾಗಿದೆ. ಸರ್ಕಾರ ಇದಕ್ಕಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಶಾಸಕರ ನಿಧಿಯಿಂದ ಕೂಡ 50 ಲಕ್ಷ ಕೊಟ್ಟಿದ್ದಾರೆ. ಈಗ 1 ಫ್ಲೋರ್ ಆಗಲಿ, ಉಳಿದಿದ್ದನ್ನು ತೀರಾ ಎಷ್ಟು ಅವಶ್ಯಕತೆ ಇದೆ ಸರ್ಕಾರದಿಂದ ಉಳಿದ ಕೆಲಸವನ್ನು ಮಾಡೋಣ. ಇದು ಸದುಪಯೋಗ ಆಗಬೇಕು. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಕೂಡ ಈ ಸುಂಕ ಜಾಸ್ತಿ ಮಾಡಿದ್ದೆ. ಸುಂಕ ಏನು ಮಾಡ್ತಾರೆ, ಜಾಸ್ತಿ ಮಾಡಿದರೆ ನಮ್ಮದಕ್ಕೆ ವ್ಯಾಪಾರ ಕಷ್ಟ. ನಾವೇನು ಮಾಡಿದ್ವಿ, ಇಂಪೋರ್ಟ್ ಆಗೋದನ್ನು ತಡಿಬೇಕಾಯಿತು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ಚೈನಾ ನಾವೇ ಸ್ವತಃ ರೇಷ್ಮೆ ಬೆಳೆಗಾರರಾಗಿರೋದ್ರಿಂದ ಆ ಸುಂಕವನ್ನು ಅವ್ರಿಗೆ ಜಾಸ್ತಿ ಮಾಡಿದ್ರಿಂದ ನಮ್ಮ ವ್ಯಾಪಾರಸ್ಥರೆಲ್ಲರೂ ಕೂಡ ಉಳಿಯುವಂಥ ಕೆಲಸ ಆಯಿತು. ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲಿ 10 HP ಕೂಡ ಕರೆಂಟನ್ನು ಮನ್ನಾ ಫ್ರೀ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಅವರು ಮಾತನಾಡಿ, ಈ ಜವಳಿ ಮಾರುಕಟ್ಟೆ ಸಂಕೀರ್ಣ ಸ್ಥಾಪನೆಯಿಂದ ಸ್ಥಳೀಯ ನೇಕಾರರು ನೇಯ್ದ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಸಿಗಲಿದೆ. ಇದರಿಂದ ನೇಕಾರರಿಗೆ ಮಧ್ಯವರ್ತಿಗಳ ಅವಲಂಬನೆ ತಪ್ಪಿಸಿ ನ್ಯಾಯಯುತ ಮತ್ತು ಲಾಭದಾಯಕ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗಲಿದೆ ಎಂದರು. ಕುಂಟೆ ಜಾಗ, ಈ ಜಾಗನ ಯಾರೋ ಪಾಪ ಹಿಂದೆ ಇದ್ದದ್ದು ರೇಷ್ಮೆ ಇಲಾಖೆಗೆ ಮಾಡ್ಬಿಟ್ಟು ಹೋಗ್ಬಿಟ್ಟು, ಆ ರೇಷ್ಮೆ ಇಲಾಖೆಯಿಂದ ಜವಳಿ ಇಲಾಖೆ, ಯಾಕಂದರೆ ನೇಕಾರಿಗೆ ಅನುಕೂಲ ಆಗಬೇಕು ಅಂತ ಮಾಡಿರೋದು. ಯಾರೋ ಮಾರಾಟಗಾರರಿಗೆ ಅನುಕೂಲ ಆಗೋದು. ರೇಷ್ಮೆ ಮಾಡಿದ್ರೆ ಯಾರೋ ಸೆಲ್ಲರ್ಸ್ಗೆ ಅನುಕೂಲ ಆಗುತ್ತೆ. ನಾವು ಮಾಡಿರೋವಂಥದ್ದು ಪ್ಯೂರ್ಲಿ ನಮ್ಮ ಸ್ಥಳೀಯ ನೇಕಾರಿಗೆ ಏನಾದರೂ ಅನುಕೂಲ ಆಗಬೇಕು ಅಂತ ಹೇಳಿ ಆ ಜವಳಿ ಇಲಾಖೆಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ನನಗೆ 2 ವರ್ಷ ಟೈಮ್ ಹಿಡಿತು. ನನ್ನ ಪ್ರದೇಶಾಭಿವೃದ್ಧಿ ನಿಧಿ ಇದ್ದಿದ್ದರಿಂದ ನನ್ನ MLA ಗ್ರ್ಯಾಂಟು ನಾನು ಬರೀ ಗುದ್ಲಿ ಪೂಜೆ ಮಾಡಿರೋವಂಥದ್ದು. ಉದ್ಘಾಟನೆ ಮಾಡೋವಾಗ CM ಅವ್ರನ್ನ, ಸಚಿವರನ್ನ, ನಮ್ಮ KH ಮುನಿಯಪ್ಪ ಸಾಹೇಬ್ರನ್ನ ಎಲ್ಲರನ್ನೂ ಕರೆಯೋಣ. ಪ್ರತಿ ಗುದ್ಲಿ ಪೂಜೆಗೂ MLA ಲ್ಯಾಡ್ ಗುದ್ಲಿ ಪೂಜೆಗೆ ನೆಲಮಂಗಲದಲ್ಲಿ ಹಿಂಗಾಗಲ್ಲ, ಹೊಸಕೋಟೆಯಲ್ಲಿ ಹಿಂಗಾಗಲ್ಲ, ದೇವನಹಳ್ಳಿಲಿ ಹಿಂಗಾಗಲ್ಲ. ದೇವನಹಳ್ಳಿಯಲ್ಲಿ ಸಾಹೇಬ್ರು ಹೋಗೋದೇ ಇಲ್ಲ, ಅವ್ರ ಸ್ವಂತ MLA ಲ್ಯಾಡ್ಗೆ. ಇಲ್ಲಿರುವಂಥ ಸ್ಥಳೀಯ ನಾಯಕರು ಪಾಪ ಸಾಹೇಬರು ತಲೆ ಕೆಡಿಸಿ, ಇನ್ನು BJP ಅವರು ನೇಕಾರರೆಲ್ಲ BJP ಜೊತೆ ಹೋಗ್ಬಿಡ್ತಾರೆ, ನೇಕಾರ ಭವನ MLA ಕಟ್ಬಿಟ್ರೆ ಇನ್ನು MLAಗೆ ಹೆಸರು ಬಂದ್ಬಿಡುತ್ತೆ ಅಂತ ಹೇಳಿ ಕೆಲವು ಕ್ಷುಲ್ಲಕ ಕಾರಣಗಳು ಮತ್ತು ಸಣ್ಣ ಮನಸ್ಥಿತಿಯಿಂದ ಇವತ್ತು ಮತ್ತೊಮ್ಮೆ ಅವ್ರನ್ನ ಕರೆಸಿದ್ದಾರೆ. ನನಗೆ ಹೆಮ್ಮೆ ಇದೆ, ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಗೆ ಸಚಿವರು ಬಂದು ಕೆಲಸ ಮಾಡ್ತಿರುವಂಥದ್ದು ನಮ್ಗೆ ಹೆಮ್ಮೆ ಅಲ್ವಾ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಎಲ್ಲಾರ್ದು ನೀವನ್ನೇ ನೋಡ್ಬಿಡ್ತಾ ಇದ್ದಾರೆ ನಮ್ಗೆ. ಒಂದೆರಡು ಹಾಡು ಹಾಡಿ ನನ್ನ ವಾಯ್ಸ್ ಎಲ್ಲ ಹೋಗ್ಬೇಕು ಅವ್ರ ನಿಮ್ ಮುಂದೆ ಹಂಗ ಆಗ್ಬಿಡುತ್ತೆ. ತರ ಬ್ಯೂಟಿ ನೋಡಿದ್ರೆ ಆಹಾ, ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಬಿಸಾಕೋ ಹೋಗ. ಹೌದಾ? ಹೀರೋಯಿನ್ ಯಾರು? ಮದರ್ ತೆರೇಸಾ. ಹಾಗಾದ್ರೆ ಮೊಟ್ಟೆ ಯಾರ್ದೀಗ? ಅಯ್ಯೋ, ಯಾರು ನೋಡಿಲ್ಲ.
ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025 8050783875. Another number 944856843665. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್. ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543 8660423443 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ನಡೆದು ಮಗು ಸೇರಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದು 7 ಮಂದಿ ತೀವ್ರ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ತುಮಕೂರಿನ ಬೆಳ್ಳಾವಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ನಡೆದು ಮಗು ಸೇರಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದು 7 ಮಂದಿ ತೀವ್ರ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ತುಮಕೂರಿನ ಬೆಳ್ಳಾವಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಅಯ್ಯಪ್ಪ ಮಾಲಿ ಧರಿಸಿದ್ದ 4 ಅಪಘಾತದಲ್ಲಿ ಮೃತಪಟ್ಟಿದ್ದು ಶ್ರೀನಿವಾಸ್, ಪ್ರವೀಣ್ ಕುಮಾರ್, ರಾಜಪ್ಪ, ಹುಲಿಗಪ್ಪ, ರಾಕೇಶ್, ತಿರುಪತಿ, ಶ್ರೀನಿವಾಸ್ ಎಂಬುವರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ.
ಗಾಯಗೊಂಡ ಎಲ್ಲರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಶಬರಿಮಲೆ ದೇವಸ್ಥಾನದಿಂದ ವಾಪಸ್ ಬರುವಾಗ ಅಪಘಾತ ಸಂಭವಿಸಿದೆ. ತುಮಕೂರಿನ ಬೆಳ್ಳಾವಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಘಟನೆ ನಡೆದಿದ್ದು, ಕೊಪ್ಪಳ ಮೂಲದ ಅಯ್ಯಪ್ಪ ಮಾಲಾಧಾರಿಗಳು ಎಂದು ಗುರುತಿಸಲಾಗಿದೆ. ಒಟ್ಟು 10 ಜನ ಶಬರಿಮಲೆ ದೇವಸ್ಥಾನದಿಂದ ವಾಪಸ್ ಬರುತ್ತಿದ್ರು. ಈ ವೇಳೆ ತುಮಕೂರು ಮಾರ್ಗವಾಗಿ ಕೊಪ್ಪಳಕ್ಕೆ ವಾಪಸ್ ತೆರಳುವಾಗ ಇಂದು ಬೆಳಗಿನ ಜಾವ ಅಪಘಾತ ಸಂಭವಿಸಿದೆ. ಲಾರಿ ಹಾಗೂ ಕ್ರೂಸರ್ ವಾಹನದ ನಡುವೆ ಡಿಕ್ಕಿಯಾಗಿ ಮಗು ಸೇರಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಕೋರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳು ತುಮಕೂರು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು, ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ತುಮಕೂರು. 2 ವರ್ಷಗಳಿಂದ ಪತ್ನಿಯಿಂದ ದೂರವಾಗಿದ್ದ ಪತಿ ರಾತ್ರೋರಾತ್ರಿ ದಿಢೀರನೆ ಪ್ರತ್ಯಕ್ಷವಾಗಿ ಪತ್ನಿಯನ್ನ ಕೊಂದಿರುವ ಘಟನೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ. ಎರಡು ವರ್ಷಗಳಿಂದ ಪತ್ನಿಯಿಂದ ದೂರವಾಗಿದ್ದ ಪತಿ ರಾತ್ರೋರಾತ್ರಿ ದಿಢೀರನೆ ಪ್ರತ್ಯಕ್ಷವಾಗಿ ಪತ್ನಿಯನ್ನ ಕೊಂದಿರುವ ಘಟನೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ. ಕಳಲೆ ಗ್ರಾಮದ ದೊಡ್ಡ ಬೀದಿಯಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆ ವಾಸವಾಗಿದ್ದ 30 ವರ್ಷದ ಸುಧಾ ಮೃತ ಗೃಹಿಣಿಯಾಗಿದ್ದು, 13 ವರ್ಷಗಳ ಹಿಂದೆ ಕಳಲೆ ಗ್ರಾಮದಿಂದ ಹೆಡತಲೆ ಸಮೀಪದ ಮಲ್ಲಹಳ್ಳಿ ಗ್ರಾಮದ ಮಹೇಶ್ ಜೊತೆ ವಿವಾಹವಾಗಿದ್ದ ಸುಧಾ ದಂಪತಿ ನಡುವೆ ದಾಂಪತ್ಯ ಕಲಹವಾಗಿ 2 ವರ್ಷಗಳಿಂದ ದೂರವಾಗಿದ್ರು. ರಾತ್ರಿ 10 ಗಂಟೆ ಸುಮಾರಿಗೆ ಮನೆಗೆ ಬಂದ ಪತಿ ಮಹೇಶ್ ಪತ್ನಿ ಸುಧಾ ನಡುವೆ ಜಗಳವಾಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮನೆಯಲ್ಲಿದ್ದ ರಿಪೀಸ್ ಪಟ್ಟಿಯಿಂದ ಪತ್ನಿಯ ತಲೆಯ ಭಾಗಕ್ಕೆ ಹಲ್ಲೆ ನಡೆಸಿದ್ದಾನೆ. ಇನ್ನು ಸ್ಥಳದಲ್ಲಿ ಪತ್ನಿ ಸುಧಾ ಮೃತಪಟ್ಟಿದ್ದಾಳೆ. ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡೆ, ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕ ಆನಂದ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಮಹೇಶ್ ಬಂಧನಕ್ಕೆ ನಂಜನಗೂಡು ಪೊಲೀಸರು ಬಲೆ ಬೀಸಿದ್ದಾರೆ. ಅಂತೇಳಿ ಅವರು ತವರು ಮನೆಯಲ್ಲಾಗಿರ್ತದೆ. ಅವರನ್ನ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಲವಾಡಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು 13 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮನಸ್ಸಿದ್ದು, ಅದಾದಮೇಲೆ 2 ಜನ ಮಕ್ಕಳು ಇದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಗಂಡನ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ. ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಆವಾಗ ಅವರು ಮನೆಯವ್ರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಮೊನ್ನೆ ಲಾಸ್ಟ್ ವೀಕ್ ಸಹಿತ ಸಣ್ಣ ಪುಟ್ಟ ಗಲಾಟೆ ಮಾಡಿದಾಗ ಸಹಿತ ಅವರು ಇಲ್ಲೇ ಎದ್ದು ಇರ್ತಾರೆ. ಸೊ ಇವತ್ತು ಬೆಳಗ್ಗೆ ಸುಮಾರು ಒಂದು 8:30ರಿಂದ 8:50 ಒಂದು ಅವಧಿಯಲ್ಲಿ ಆತ ಏಕಾಏಕಿ ಬಂದು ಒಂದು ಕಟ್ಟಿಗೆ ಅಂತಂದರೆ ಏನು ವುಡ್ ಒಂದು ರಿಪೀಸ್ನಿಂದ ಅವ್ರ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಅವಳ ಗಂಡನನ್ನು ನಾವು ಈಗಾಗಲೇ ವಿಚಾರಣೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಅವರು 2 ಮಕ್ಕಳು ಸಹಿತ ಇದ್ದಾರೆ. ಅವರಿಗೆ ಏನೇನು ಕಾನೂನಿನ ಒಂದು ಸಹಾಯ ನೀಡಬೇಕು ಅದನ್ನೆಲ್ಲ ನೀಡುವ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಸಹಿತ ನಾವು ಮಾಡ್ತೀವಿ ಮತ್ತು ಹೆಚ್ಚಿನ ಒಂದು ಕ್ರಮವನ್ನು ಸಹಿತ ನಾವು ಜರುಗಿಸುವ ಎಲ್ಲ ಪ್ರಯತ್ನ ಮಾಡ್ತೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ದು 2028ರವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ ನೂರಾನಿ ಮಸೀದಿ ಉದ್ಘಾಟಿಸಿ ಮಾತನಾಡಿದ ವಸತಿ ಸಚಿವ ಜಮೀರ್ ಅಹ್ಮದ್, ಸರ್ಕಾರ ಬೀಳುತ್ತದೆ ಎಂದು ಭವಿಷ್ಯ ನುಡಿಯುತ್ತಿದ್ದ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತದೆ ಎಂದವರಿಗೆ ಜನವರಿ ಬಂದರೂ ಏನೂ ಆಗಿಲ್ಲ. ಕ್ರಾಂತಿ ಅಂದವರಿಗೆಲ್ಲ ಈಗ ವಾಂತಿ ಭೇದಿಯಾಗಿದೆ. ಈಗ ಸಂಕ್ರಾಂತಿ ಎನ್ನುತ್ತಿದ್ದಾರೆ. ಅದು ಸುಳ್ಳಾಗಲಿದೆ ಎಂದು ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಲಿ ಎಂಬುದು ನಮ್ಮ ಆಸೆ. ಅವರ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ನಾವು ಬೇರೆ ಪಕ್ಷದಿಂದ ಬಂದವರು. ಆದರೆ ಶಿವಕುಮಾರ್ ಅವರದ್ದು ಮೂಲ ಕಾಂಗ್ರೆಸ್ನ ರಕ್ತ ಎಂದ್ರ. ಹಳೆಯ ಮಸೀದಿ ತೆರವುಗೊಳಿಸಿ ಭವ್ಯವಾಗಿ ನಿರ್ಮಿಸಿರುವ ಕಾರ್ಯ ಶ್ಲಾಘಿಸಿದ್ರ. ಮಸೀದಿ ಅಭಿವೃದ್ಧಿಗಾಗಿ 50 ಲಕ್ಷ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ್ರ. ಈ ಮೊತ್ತವನ್ನ 4 ದಿನಗಳಲ್ಲಿ ಹಸ್ತಾಂತರಿಸುವುದಾಗಿ ಭರವಸೆ ನೀಡಿದ್ರ. ಬಿಜೆಪಿ ಸರ್ಕಾರ ಕಡಿತಗೊಳಿಸಿದ್ದ ಅಲ್ಪಸಂಖ್ಯಾತರ ಬಜೆಟ್ ಸಿದ್ದರಾಮಯ್ಯ ಸರ್ಕಾರ 4,500 ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ. ಇದರಲ್ಲಿ 2,900 ಕೋಟಿ ರು ಶಿಕ್ಷಣಕ್ಕೆ ಮೀಸಲಿಡಲಾಗಿದ್ದು 5 ಲಕ್ಷ ವಿದ್ಯಾರ್ಥಿಗಳಿಗೆ 200 ಕೋಟಿ ರು ಸ್ಕಾಲರ್ಶಿಪ್ ನೀಡಲಾಗುತ್ತಿದೆ ಎಂದರು. ಸ್ಥಳೀಯ ಚುನಾವಣೆಗಳ ಬಗ್ಗೆ ಡಿಪಿಎಸ್ ಜೆಡ್ಪಿ ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆ ಮಾಡಬೇಕಂತ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಆಗ್ಬಹುದು ಏಪ್ರಿಲ್ ಮೇ ಒಳಗಡೆ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೋದು. ಸರ್, ಬಿಜೆಪಿಯವರು ಅಭಿವೃದ್ಧಿನೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಅಂತ ಡೈಲಿ ಟೀಕೆ ಮಾಡ್ತಾನೆ ಇದ್ದಾರೆ. ಅವ್ರೇನು ಮಾಡಿದಾರಂತೆ, ಈಗ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿದೆ, ಬಿಜೆಪಿ ಪಕ್ಷದ ಇತಿಹಾಸ ತೆಗಿದೆ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯೆ ಅಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕ್ರಮನ ತೋರಿಸಿ ನಾವು ಮತ ಗೆಲ್ತೀವಿ. ನಮ್ಮ ಸರ್ಕಾರ ಇತ್ತು ಹಿಂದೆ, ನಮ್ಮ 2013ರಿಂದ ಹಿಡ್ಕೊಂಡು 2015ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ಯಾವ ತನ BJPಯವರು ಸಾಧನೆಯನ್ನು ತೋರಿಸಿದಾರ, ಹಿಂದೂ ಮುಸಲ್ಮಾನ್ ಹಿಂದೂ ಅದು ಬಿಟ್ಟು ಯಾವುದನ್ನ ಸಾಧನೆ ತೋರಿಸಿದೇನ್ರಿ? ಸಾಧನೆ 0. ಅವ್ರಿಗೆ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದೂ ಹೇಳಿಲ್ಲ. ಹೇಳಿ, ಎಲ್ಲರಿಗೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಬೇಕು. ಮಜಹಬ್ ನಹಿ ಸಿಖಾತಾ, ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿರೋದು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿ, ಈ ಮಸೀದಿ ಕೇವಲ ಲಕ್ಷ್ಮೀಪುರದ ಮುಸ್ಲಿಮರಿಗಷ್ಟೇ ಅಲ್ಲ, ಈ ದೇಶದ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರು, ಎಲ್ಲ ಜ್ಞಾನ, ಎಲ್ಲ ಜಾತಿ ಕುಲದವರಿಗಾಗಿ ಈ ಮಸೀದಿ ನಿರ್ಮಿಸುತ್ತಿದ್ದೇವೆ. ಇದು ಅಲ್ಲಾಹು ನೆಲೆಸುವ ತಾಣವಾಗಿದೆ. ಜಮೀರ್ ಭಾಯ್, ನೀವು ಮಂತ್ರಿಯಾಗಿದ್ದೀರಿ ಮತ್ತು ತುಂಬಾ ಕೆಲಸ ಮಾಡ್ತಿದ್ದೀರಿ. ಮುಖ್ಯಮಂತ್ರಿಗಳ ಜೊತೆಗಿದ್ದೀರಿ. ಮಂತ್ರಿಯಾದವರು ಮುಖ್ಯಮಂತ್ರಿಗಳ ಜೊತೆಗಿರುವುದು ಕರ್ತವ್ಯ. ಅದು ದೊಡ್ಡ ವಿಷಯವಲ್ಲ. ಆದರೆ ಒಬ್ಬ ವ್ಯಕ್ತಿ ಧೈರ್ಯದಿಂದ, ಮುಕ್ತ ಮನಸ್ಸಿನಿಂದ, ಯಾರಿಗೂ ಹೆದರದೆ ಸಮುದಾಯದ ರಕ್ಷಣೆ ಮಾಡುತ್ತಾರೋ, ಬಡವರನ್ನ ನೋಡಿಕೊಳ್ತಾರೋ, ಹಸಿದವರ ದನಿಗೆ ಒಗ್ಗೂಡುತ್ತಾರೋ ಮತ್ತು ಕಷ್ಟದಲ್ಲಿರುವವರಿಗೆ ಸಾಥ್ ನೀಡುತ್ತಾರೋ ಅಂತಹವರು ಮುಖ್ಯಮಂತ್ರಿಯಾದರೆ ಆ ಕುರ್ಚಿಯ ಗೌರವ ಹೆಚ್ಚಾಗುತ್ತದೆ ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ದ್ವಿಚಕ್ರ ವಾಹನವನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಜೊತೆಗೆ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಇದರಿಂದ ಸಂಭವನೀಯ ಪ್ರಾಣಾಪಾಯದಿಂದ ದೂರ ಉಳಿಯಬಹುದು ಎಂದು ದಿಬ್ಬುರಹಳ್ಳಿ ಪೊಲೀಸ್ ಠಾಣೆ PSI ಶ್ಯಾಮಲಾ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಹೆಲ್ಮೆಟ್ ಬಳಕೆ ಕುರಿತು ಜನಜಾಗೃತಿ ಮೂಡಿಸಿ ಮಾತನಾಡಿ, 18 ವರ್ಷಕ್ಕೆ ಮೇಲ್ಪಟ್ಟ ಬೈಕ್ ಚಲಾಯಿಸುವ ಎಲ್ಲರೂ ನಿಯಮದಂತೆ ವಾಹನ ಚಾಲನೆ ಪರವಾನಗಿ ಪಡೆದುಕೊಳ್ಳಬೇಕು. ಸಂಚಾರ ನಿಯಮಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಪಾಲಿಸಬೇಕೆಂದು ಕೋರಿದರು. ಮುಖ್ಯವಾಗಿ ಹೆಲ್ಮೆಟ್ ಧರಿಸಬೇಕು. ಪೊಲೀಸರು ದಂಡ ಹಾಕಿ ಕೇಸ್ ಹಾಕ್ತಾರೆ ಎಂದು ಭಯಪಟ್ಟು ಹೆಲ್ಮೆಟ್ ಧರಿಸುವ ಬದಲು ನಮ್ಮ ಪ್ರಾಣ ರಕ್ಷಣೆಗೆ ಮತ್ತು ನಿಮ್ಮನ್ನು ನಂಬಿರುವ ನಿಮ್ಮ ಹೆತ್ತವರ ಅವಲಂಬಿತರ ಹಿತದೃಷ್ಟಿಯಿಂದ ಹೆಲ್ಮೆಟ್ ಧರಿಸಬೇಕೆಂದು ಮನವಿ ಮಾಡಿದರು.
ಅದ್ರ ಬಗ್ಗೆನೂ ನೀವು ಒಳ್ಳೆ ನ್ಯೂಸ್ ಮಾಡೋದು ಅಥವಾ ಈ ರಸ್ತೆ ಸುರಕ್ಷತಾ ಸಪ್ತಾಹ ಆಗಲಿ ಅಥವಾ ಹೆಲ್ಮೆಟ್ ಅವೇರ್ನೆಸ್ ಬಗ್ಗೆ ನೀವು ಕೂಡ ಇದರಲ್ಲಿ ಒಂದು ಪಾಲುದಾರರಾಗಿದ್ದೀರಾ. ಎಲ್ಲ ಜನಗಳಿಗೆ ನಮ್ಮ ಏನು ಮನವಿ ಇದೆ ಅದನ್ನು ತಲುಪಿಸೋದಕ್ಕೆ ನೀವುಗಳು ಕೂಡ ಮುಖ್ಯ ಕಾರಣ ಆಗಿರೋದ್ರಿಂದ ತಮಗೂ ಕೂಡ ನೀವು ಕೂಡ ನಮಗೆ ಸೇಫ್ಟಿ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆಲ್ಲ ಒಂದು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಥಿಂಕ್ ಮಾಡಿ ನಮ್ಮ ದಿಬ್ಬುರಳ್ಳಿ ಪೊಲೀಸ್ ಠಾಣಾ ವತಿಯಿಂದ ನಿಮಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ದಯವಿಟ್ಟು ತಮ್ಮಲ್ಲೂ ಕೂಡ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ತಾವುಗಳು ಎಲ್ಲ ಕಡೆ ಹಗಲು ರಾತ್ರಿ ಎಲ್ಲಿ ಎಷ್ಟೊತ್ತಲ್ಲಿ ಪಾಪ ನ್ಯೂಸ್ ಮಾಡೋದಕ್ಕೆ ಹೋಗ್ತಾ ಇರ್ತೀರಾ. ಎಲ್ಲರೂ ಮ್ಯಾಕ್ಸಿಮಮ್ 2 ವೀಲರ್ ಯೂಸ್ ಮಾಡ್ತೀರಾ ಹೋಗ್ಬೇಕಾದ್ರೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ. ನಿಮ್ಮ ಸೇಫ್ಟಿ ಕೂಡ ನಮಗೆ ಇಂಪಾರ್ಟೆಂಟು, ನಿಮ್ಮ ಜೀವನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವುಗಳು ಕೂಡ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ದರೆ ಸೊ ಪಬ್ಲಿಕ್ ಆಗಲಿ ಬೇರೆಯವರಾಗಲಿ ನೋಡಿ ಅವರು ಕೂಡ ಒಂದು ರೂಲ್ಸ್ ಫಾಲೋ ಮಾಡ್ತಿದ್ದಾರೆ, ನಾವು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಭಯ ಬರುತ್ತೆ. ಇದಕ್ಕೂ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಮಂದಿ ಬೈಕ್ ಓಡಿಸುವಾಗ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಇದು ನಮ್ಮ ಪ್ರಾಣಕ್ಕೆ ನಾವೇ ಸಂಚಕಾರ ತಂದುಕೊಂಡಂತೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜೊತೆಗೆ ಮದ್ಯಪಾನ ಮಾಡಿ ಬೈಕ್ ಓಡಿಸುವುದು, ನಿಯಮ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸುವುದು ಮಾಡದೆ ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಿ ತಾವು ಮತ್ತು ತಮ್ಮನ್ನು ನಂಬಿದವರ ಜೀವ ಕಾಪಾಡಿಕೊಳ್ಳಿ ಎಂದು ಕೋರಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೆಕಾಯಿ ವ್ಯಾಪಾರ ವಹಿವಾಟನ್ನು ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿ ಕನ್ನಡಪರ ಹಾಗೂ ರೈತ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆ ಈಗ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೆಕಾಯಿ ವ್ಯಾಪಾರ ವಹಿವಾಟನ್ನು ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿ ಕನ್ನಡಪರ ಹಾಗೂ ರೈತ ಸಂಘಗಳು ನಡೆಸುತ್ತಿರುವ ಪ್ರತಿಭಟನೆ ಈಗ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ವ್ಯಾಪಾರಿಗಳ ಪರವಾಗಿ ನಿಂತು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ ರಮೇಶ್ ಕುಮಾರ್ ಅವರು ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ಎಂದು ವ್ಯಂಗ್ಯವಾಗಿಯೇ ಪ್ರತಿಕ್ರಿಯಿಸಿದರು. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಂಘಗಳು ಇರುತ್ತವೆ. ಅವರು ಪ್ರತಿಭಟನೆ ಮಾಡಲಿ, ಫೋಟೋ ತೆಗೆಸಿಕೊಳ್ಳಲಿ, ಟಿವಿಗೆ ಕೊಡಲಿ ಅಥವಾ ಟೆಂಟ್ ಹಾಕಿಕೊಂಡು ಉಪವಾಸ ಕೂರಲಿ, ನಂದೇನೂ ಆಕ್ಷೇಪವಿಲ್ಲ. ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಜವಾಬ್ದಾರಿ. ವ್ಯಾಪಾರಕ್ಕೆ ಅಡ್ಡಿಪಡಿಸಿ ಕಾನೂನು ಕೈಗೆತ್ತಿಕೊಂಡರೆ ಸಹಿಸಲು ಸಾಧ್ಯವಿಲ್ಲ ಎಂದು ಪೊಲೀಸರಿಗೆ ಸೂಚಿಸಿದರು. ತಹಸೀಲ್ದಾರ್ ಸುಧೀಂದ್ರ ಅವರೊಂದಿಗೆ ಮಾತನಾಡಿದ ರಮೇಶ್ ಕುಮಾರ್ ಅವರು ಮುನ್ಸಿಪಲ್ ಅಧಿಕಾರಿಗಳ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಯಾವ ಪ್ರಭಾವಕ್ಕೆ ಒಳಗಾಗಿ ಮುನ್ಸಿಪಲ್ ಅಧಿಕಾರಿಗಳು ವ್ಯಾಪಾರಿಗಳ ಮೂಟೆಗಳನ್ನು ಹಾಗೂ ತೂಕದ ಯಂತ್ರಗಳನ್ನು ವಶಪಡಿಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ನಾನು ಸಂಯಮದಿಂದ ಮಾತನಾಡುತ್ತಿದ್ದೇನೆ. ಅಧಿಕಾರಿಗಳು ಜಾಗರೂಕರಾಗಿರಲಿ, ಇಲ್ಲದಿದ್ದರೆ ಒಬ್ಬೊಬ್ಬರನ್ನೇ ಎಳೆದು ಹೊರಹಾಕಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಅವರೆಕಾಯಿ ಸೀಸನ್ ಇರುವುದೇ ಒಂದೂವರೆ ತಿಂಗಳು. ರೈತರು ಇಲ್ಲಿ ಬೆಳೆ ತಂದು ಮಾರುತ್ತಾರೆ. ವ್ಯಾಪಾರಿಗಳು 4 ಕಾಸು ಸಂಪಾದಿಸಿ ಜೀವನ ಮಾಡ್ತಾರೆ. ನಾನು ಜೀವಂತವಾಗಿರುವವರೆಗೂ ಇಲ್ಲಿನ ವ್ಯಾಪಾರಿಗಳಿಗೆ ತೊಂದರೆಯಾಗಲು ಬಿಡುವುದಿಲ್ಲ. ಯಾರಾದರೂ ಬಂದು ಮೂಟೆ ಮುಟ್ಟಿದರೆ ಅಥವಾ ವ್ಯಾಪಾರಕ್ಕೆ ತೊಂದರೆ ಕೊಟ್ಟರೆ ಅವರಿಗೆ ಗ್ರಹಚಾರ ಕಾದಿದೆ ಎಂದು ತಿಳಿದುಕೊಳ್ಳಿ ಎಂದು ಗುಡುಗಿದರು. ಬಹಳ ಹತೋಟಿಯಲ್ಲಿ ನಾಲ್ಕು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಕೇರ್ಫುಲ್ ಆಗಿರೋಕ್ಕೆ ಹೇಳಿ. ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ, ನಾನು ಜೀವಂತ ಇರುವಾಗ ಇವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ವ್ಯಾಪಾರಸ್ಥರು ಜಾಗೃತಿ. ನೀವು ಅಡ್ಮಿನಿಸ್ಟ್ರೇಟರ್ ASC ಅವ್ರಿಗೆ ನಾನು ಮಾತಾಡ್ತೀನಿ. ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸಲ್ಲಿ ಕೂತು ಅವ್ರು ಯಾರಿದ್ದಾರೆ ಕ್ಲರ್ಕ್ಸು, ಅವರು ಯಾವನೇ ಆಗಲಿ ಇಲ್ಲಿ ಬರೋದು, ಮೂಟೆ ಮುಟ್ಟೋದು, ವೇಯಿಂಗ್ ಮೆಷಿನ್ ಮಾಡೋದು, ಅವ್ರ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ಗ್ರಹಚಾರ ಕಾದಿದೆ ಅಂತ ಹೇಳಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ಬೆಳೆಗಾರರು ಉತ್ತಮ ಇಳುವರಿ ಪಡೆಯುತ್ತಿದ್ದು ಗೂಡು ಕಟ್ಟುವ ಹಂತದಲ್ಲಿ ರೈತರು ಎಡುವುತ್ತಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ರೇಷ್ಮೆ ಗೂಡಿಗೆ ಸರಿಯಾದ ಬೇಡಿಕೆ ಸಿಗುತ್ತಿಲ್ಲ ಎಂದು ನಿವೃತ್ತ ಉಪನಿರ್ದೇಶಕ ಡಾಕ್ಟರ್ ವೈಎನ್ ಚಿಗರಿ ಹೇಳಿದರು. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ಪುನಶ್ಚೇತನ ಕಟ್ಟಡದ ಕಾಮಗಾರಿ ಉದ್ಘಾಟನೆ, ಕ್ಷೇತ್ರೋತ್ಸವ ಹಾಗೂ ಒಂದು ದಿನದ ತರಬೇತಿ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಉಪನಿರ್ದೇಶಕ ಡಾಕ್ಟರ್ ವೈಎನ್ ಚಿಗರಿ, ಕಳೆದ ಸುಮಾರು ವರ್ಷಗಳಿಂದ ಗ್ರಾಮದಲ್ಲಿದ್ದ ರೇಷ್ಮೆ ಕಟ್ಟಡ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಹಲವಾರು ಅಧಿಕಾರಿಗಳು ಈ ಭಾಗದಲ್ಲಿ ಕೆಲಸ ನಿರ್ವಹಿಸಿದ್ರು, ಕಟ್ಟಡ ಬಳಕೆಯಾಗದೆ ನಿರುಪಯುಕ್ತವಾಗಿತ್ತು. ಇದು ಕಚೇರಿಗೆ ಕಾಯಕಲ್ಪ ದೊರೆತಿರುವುದು ಈ ಭಾಗದ ರೈತರಿಗೆ ಅನುಕೂಲವಾಗಿದೆ ಎಂದರು. ಸಣ್ಣ ಗೂಡು ಬಿಟ್ಟರೆ ಏನೂ ಬೆಳೀತಾ ಇರಲಿಲ್ಲ, ಶಿನಿಚ್ಚಿ ಅಂತಿತ್ತು. ಈಗ ಶಿವಣ್ಣ ಅವರೇ ಹೇಳ್ತಾರೆ, ಅದಕ್ಕೆ ಉದಾಹರಣೆ ದಪ್ಪ ಗೂಡು ಬೆಳೀಲಿ ಅಂತ ಹೇಳಿದ್ರೆ ದೂರ ಓಡ್ತಿದ್ರು ಸರ್. ಈಗೆಲ್ಲ ಬಯೋಲ್ಟೈನ್ ಬೆಳೀತಾ ಇದ್ದಾರೆ. ನಿಜವಾಗಿ ಎಲ್ಲ ಬಯೋಲ್ಟೈನ್ ಬೆಳೀತಾ ಇದ್ರು. ಇದನ್ನು ಶ್ರೇಯಸ್ಸು ನನ್ನ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ, ನಿವೃತ್ತರಾಗಿರುವವರಿರಲಿ, ಈಗ ಸದ್ಯ ಇರೋರಿರಲಿ, ನಿಮಗೆ ಹೋಗುತ್ತೆ ಅದು ಕ್ರೆಡಿಟು. ಹಾಗಂತ ತಿಳ್ಕೊಂಡು ಉಳಿದದ್ದೇನು ರೇಷ್ಮೆ ಅಲ್ಲ, ಇದಕ್ಕೆ ಇರೋದು ಬೆಲೆ ಇರೋದ ಬೇರೆ. ಪ್ರಶ್ನೆ ಕೇಳ್ಬೋದು ಯಾರಾದರೂ ಹೊಸದಾಗಿ, ಯಾಕೆ ಬಯೋಲ್ಟೈನ್ನೇ ಬೆಳಿಬೇಕು ಅಂತ. ಬಯೋಲ್ಟೈನ್ಗೆ ದಾರ ಉದ್ದ ಇದೆ, ಬಿಳಿ ಬಣ್ಣ ಇದೆ, ಇದಕ್ಕೆ ಯಾವ ಬೇಕಾದ್ರೂ ಬಣ್ಣನೂ ಕೊಡ್ಬೋದು. ಹೆಚ್ಚು ಕಡಿಮೆ ಈ ದಾರ ಉದ್ದ ಎಷ್ಟಿದೆ ಅಂತಂದರೆ 1 ಕಿಲೋಮೀಟರ್ದಿಂದ ಬಯೋಲ್ಟೈನ್ ಬೆಳೀರಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದೇ ಉದ್ದೇಶ. ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಕೇವಲ ಸಿನಿಚಿ ರೇಷ್ಮೆ ಬೆಳೆಯುತ್ತಿದ್ರು. ಈಗ ಕಾಲ ಬದಲಾದಂತೆ ಈ ಭಾಗದಲ್ಲಿ ಬಯೋಲ್ಟೈನ್ ಬೆಳೆಯನ್ನ ಬೆಳೆಯುತ್ತಿರುವುದು ಸಂತೋಷ ತಂದಿದೆ. ಈ ಬೆಳೆ ಬೆಳೆಯುವುದರಿಂದ ಹೆಚ್ಚಿನ ದರವೂ ಕೂಡ ಸಿಗುತ್ತದೆ. ಎಲ್ಲ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಬೆಳೆಯಲ್ಲಿ ಸಾಕಷ್ಟು ಲಾಭವಿದೆ. ರೇಷ್ಮೆ ಬೆಳೆಗಾರರು ಸೊಪ್ಪು, ವಾತಾವರಣ ಸ್ವಚ್ಛತೆ, ಮೊಟ್ಟೆಗಳ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿದೆ ಎಂದರು. ಬಳಿಕ ಕುದೇರು ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಮಾತನಾಡಿ, ರೈತರು ರೇಷ್ಮೆ ಬೆಳೆ ಬೆಳೆಯಲು ತಾಂತ್ರಿಕವಾಗಿ ಸಾಕಷ್ಟು ಸುಧಾರಣೆಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ರೇಷ್ಮೆ ಬೆಳೆಯಲು ಸೊಪ್ಪು ಗುಣಮಟ್ಟದಿಂದ ಕೂಡಿರಬೇಕು. ಸೊಪ್ಪಿಗೆ ತೆಗೆದುಕೊಳ್ಳುವ ರೋಗಗಳನ್ನು ಗುರುತಿಸಿ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು. ಜೊತೆಗೆ ಬೇವಿನ ಎಣ್ಣೆಯನ್ನ ಉಪಯೋಗಿಸುವುದು ಬಹಳ ಉತ್ತಮವಾಗಿದೆ. ಜೊತೆಗೆ ಹಿಪ್ಪು ನೇರಳೆ ಕಡ್ಡಿಯನ್ನ ಬಿಸಾಡುವ ಬದಲು ಟ್ರೆಂಚಿಂಗ್, ಮಲ್ಚಿಂಗ್ ಪದ್ಧತಿಯನ್ನ ಅನುಸರಿಸಿದರೆ ಸೊಪ್ಪು ಫಲವತ್ತಾಗಿ ಬೆಳೆಯುತ್ತದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸಮಸ್ತ ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ.
ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರುವ ಸೂಚನೆ ಕೊಟ್ಟ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ. ಬಚ್ಚೇಗೌಡರ ಮನೆಗೆ ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗರಿಗೆದರಿದ ರಾಜಕೀಯ. ಅಂತೂ ಇಂತೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಹರಾಜು ಮುಗಿದ ತಿಂಗಳುಗಳೇ ಕಳೆದ ನಂತರ ಖಾಲಿ ಮಾಡಿಸುವ ಯತ್ನ ಮಾಡಿದ ಅಧಿಕಾರಿಗಳು. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾ, ಇಲ್ಲ ಖಾಲಿ ಮಾಡಿಸಲಿದ್ದಾರಾ ಎಂಬುದು ಜನರ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ 3 ದಿನಗಳ ಕಾಲ ಹೋಮ್ ಎಕ್ಸ್ಪೋ. ಇಂದು ಎಕ್ಸ್ಪೋಗೆ ಚಾಲನೆ ನೀಡಿದ ಗಣ್ಯರು. ಕನ್ಸಲ್ಟಿಂಗ್, ಸಿವಿಲ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ನಿಂದ ಮನೆ ನಿರ್ಮಿಸುವವರಿಗೆ ಸಲಹೆ ಸೂಚನೆ, ಇದರ ಸದುಪಯೋಗಕ್ಕೆ ಕರೆ. ಕಿಡಿಗೇಡಿಗಳು ಕಾಡು ಹಂದಿಗೆ ಹಾಕಿದ್ದ ಉರುಳಿಗೆ ಬಿದ್ದು ಚಿರತೆ ಸಾವು. ಉರುಳಿಗೆ ಸಿಲುಕಿ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿರುವ ಚಿರತೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಫಾಲ್ಸ್ ರಸ್ತೆಯಲ್ಲಿ ದುರಂತ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.